ಓಕೆ. ಹಾ. ನಿನ್ನ ಒಂದೇ ಮನೆ ಧನುರ್ ಲಗ್ನ ಆಗುತ್ತೆ. ಅರ್ಥ ಆಯ್ತಾ? ಸೊ ಬೇಸಿಕಲಿ ಧನುರ್ ಲಗ್ನ ಏನ್ ಹೇಳುತ್ತೆ, ಧನು ಏನ್ ಹೇಳುತ್ತೆ ಅಂದ್ರೆ, ಧನು ಈಗ ಧನು ಯಾವುದು ಧರ್ಮ ತ್ರಿಕೋಣದಲ್ಲಿ ಹುಟ್ಟಿದ್ಯಾ, ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ, ಪೂರ್ವ ದಿಕ್ಕು ತೋರಿಸ್ತದೆ, ಆಮೇಲೆ ಅಗ್ನಿ ತತ್ವ ತೋರಿಸ್ತದೆ. ಇದೆಲ್ಲಾ ತೋರ್ಸೋದಿಕ್ಕೆ ಬೇಸಿಕಲಿ ಪ್ರತಿಯೊಬ್ಬರ ಲಗ್ನವೇ ಅವರ ಮೊದಲನೇ ಮನೆ. ತಾಯಿಯೇ ಮೊದಲ ಪಾಠಶಾಲೆ ಇದ್ದಂಗೆ ನಮ್ಮ ಮೊದಲನೇ ಮನೆಯೇ ನಾವು ಹುಟ್ಟಿದ ಲಗ್ನ. ಕರೆಕ್ಟಾ? ನಮ್ಮ ಎರಡನೇ ಮನೆಯಲ್ಲಿ ಯಾವ ಗ್ರಹಗಳಿದಾವೆ ಅದನ್ನ ನೋಡ್ಬೇಕು. ಒಂದನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಎರಡನೇ ಮನೆಯಲ್ಲಿ ಯಾವ ಗ್ರಹ ಇದೆ, 12ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಹೀಗೆ ನಮ್ಮ ಲಗ್ನದಿಂದ ನಾವು ಲೆಕ್ಕ ಮಾಡ್ಬೇಕು. ಈಗ ನಾವೆಲ್ಲ ಇಷ್ಟೊತ್ನವರೆಗೂ ಏನ್ ಮಾಡ್ತಾ ಇದ್ವಿ, ಮೇಷನ ಒಂದನೇ ಮನೆ ಅಂತ ಲೆಕ್ಕ ಮಾಡಿ ಅಲ್ಲಿಂದ ಮುಂದೆ ಲೆಕ್ಕ ಮಾಡ್ಕೋತಾ ಬಂದಿದ್ವಿ. ಕರೆಕ್ಟಾ? ಈಗ ನಿಮ್ಮ ಲಗ್ನ ಸಿಕ್ಕಾದ್ಮೇಲೆ ಯಾರದೇ ಒಂದು ಲಗ್ನದಲ್ಲಿ ಆ ಲಗ್ನ ಅಂದ್ರೆ ಏನು, ನನ್ನ ದೇಹ ಅಂತ. ನಮ್ಮ ಲಗ್ನಾಧಿಪತಿ ಯಾರು? ಆ ಒಂದು ಧನುರ್ವಿನ ಅಧಿಪತಿಯೇ ನಮ್ಮ ಲಗ್ನಾಧಿಪತಿ. ಅಂದ್ರೆ ಈಗ ಅದು ಗುರು, ನಿನ್ನ ಲಗ್ನಾಧಿಪತಿ ಗುರು. ಈಗ ನಿನ್ನ ಲಗ್ನದ ನಕ್ಷತ್ರಾಧಿಪತಿ ಯಾರಿದ್ದಾರೆ? ಉತ್ತರಭಾದ. ಲಗ್ನದ್ದು ನಕ್ಷತ್ರಾಧಿಪತಿ ಮೂಲದ ನಕ್ಷತ್ರಾಧಿಪತಿ ಕೇತು. ಸೊ ನಿನ್ನ ದೇಹದ ಮೇಲೆ ಯಾರ್ಯಾರು ಒಂದು ಪ್ರಭಾವ ಬೀರ್ತಾರೆ ಅಂದ್ರೆ ಕೇತು ಮತ್ತು ಗುರು ಪ್ರಭಾವ ಬೀರಿರ್ತಾರೆ. ಇಷ್ಟು ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ? ಲಗ್ನ ಅಂದ್ರೆ ಏನು? ಬೇಸಿಕಲಿ ಲಗ್ನ ಅಂದ್ರೆ ಏನು ಅಂದ್ರೆ, ಒಂದು ಇಡೀ ದಿನದ ಹಗಲು ಮತ್ತು ರಾತ್ರಿ ಎರಡೂ ಸೇರಿ ಭೂಮಿ ತನ್ನ ಸುತ್ತಲೂ ಸುತ್ತುವಾಗ ಭೂಮಿಯ ಅನೇಕ ಭಾಗಗಳು ಸೂರ್ಯನ ಎದುರುಗಡೆಗೆ ಬರ್ತವೆ, ಅನೇಕ ಭಾಗಗಳು ಸೂರ್ಯನ ಹಿಂದೆ ಹೋಗ್ತವೆ, ಸೂರ್ಯನಿಂದ ದೂರದಲ್ಲಿರ್ತವೆ. ಕರೆಕ್ಟಾ? ಆದ್ರೆ ಪೂರ್ವ ದಿಕ್ಕು ಅನ್ನೋದು ಯಾವಾಗ್ಲೂ ಪೂರ್ವದಲ್ಲೇ ಇರುತ್ತಾ, ರಾತ್ರಿ ಆಗ್ಲಿ ಹಗಲೇ ಆಗ್ಲಿ? ಚೇಂಜ್ ಆಗುತ್ತೆ. ಹಂಗಲ್ಲ. ನಾವೀಗ ಪೂರ್ವ ಅಂತ ನೋಡ್ತೀವಿ, ನೋಡಿದಾಗ ಅದು ಪೂರ್ವನೇ ತಾನೇ, ಉತ್ತರನೇ ಆಗಿರುತ್ತೆ. ಬರ್ರಿ ಕೂತವ್ರು, ನಿಮ್ ಫೋನ್ ತಗೊಂಡ್ಬರ್ರಿ. ಉತ್ತರನೇ ಆಗಿರುತ್ತೆ. ಆದ್ರೆ ಆ ಪೂರ್ವ ದಿಕ್ಕು ಉದಯಿಸುವಾಗ ಪೂರ್ವ ದಿಕ್ಕು ಆ ಸಮಯದಲ್ಲಿ ಪೂರ್ವದಲ್ಲಿ ಯಾವ ರಾಶಿ ಇರುತ್ತಲ್ಲ ಆ ರಾಶಿಗೆ ನಿಮ್ಮ ಲಗ್ನವೆಂದು ಕರೆಯುತ್ತಾರೆ. ಅದು ನಮ್ಮನ್ನ ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ, ಲಗ್ನ ಅಂದ್ರೆ ನಮ್ಮ ದೇಹವು ಯಾವ ತರ ಇರುತ್ತೆ. ಈಗ ಒಬ್ಬ ಧನುರ್ ಲಗ್ನದವನ ದೇಹ ಆಲ್ಮೋಸ್ಟ್ ಯಾವುದೇ ಧನುರ್ ಲಗ್ನದವನ ದೇಹ ತಗೊಂಡ್ರು ಸಿಮಿಲರ್ ಇರುತ್ತೆ. ಈ ಜ್ಯೋತಿಷ್ಯದ ವಿಶೇಷ ಏನು ಅಂತ ಅಂದ್ರೆ, ಈಗ ಒಬ್ಬರದು ಮನಸ್ಸು ಹೇಗಿರುತ್ತೆ ಅನ್ನೋದು ತಿಳ್ಕೊಬಹುದು, ಒಬ್ಬರ ದೇಹ ಹೇಗಿರುತ್ತೆ ಅನ್ನೋದು ತಿಳ್ಕೊಬಹುದು. ಈಗ ಜಾತಕ ಕುಂಡ್ಲಿಗೆ ಮ್ಯಾಚ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಇವನ ದೇಹ ಯಾವ ತರ, ಇನ್ನೊಬ್ಬರ ದೇಹ ಯಾವ ತರ, ಅವರಿಬ್ರು ದೇಹಗಳು ಹೊಂದಾಣಿಕೆ ಆಗ್ತಾವೋ ಇಲ್ಲೋ, ಅವರಿಬ್ರು ಮನಸ್ಸುಗಳು ಹೊಂದಾಣಿಕೆ ಆಗ್ತಾವೋ ಇಲ್ಲೋ, ಇವುಗಳನ್ನ ಕೂಡಿಸೋದೇ ಜಾತಕದ ಹೊಂದಾಣಿಕೆ ಮಾಡೋ ಟೆಕ್ನಿಕ್. ಅರ್ಥ ಆಯ್ತಾ? ಅದಕ್ಕೆ ಲಗ್ನ, ನಾವು ಹುಟ್ಟಿದ ಸಮಯದಲ್ಲಿ ಲಗ್ನವನ್ನ ಡಿಸೈಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಜಾಗದ ಮೇಲೆ ಎಂದು ಪರಿಣಾಮ ಬೀಳುತ್ತಾ ಅಥವಾ ಅದ ಏನಾದ್ರು? ಜಾಗದ ಮೇಲೂ ಅದಕ್ಕೇನೆ ಜಾಗ ಬೇಕಲ್ಲ, ಇಂಪಾರ್ಟೆಂಟ್. ಈಗ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಸೂರ್ಯ 4 ನಿಮಿಷದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ನಮ್ದು ಇಡೀ ಭಾರತದಲ್ಲಿ ನಾವು ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇಟ್ಕೊಂಡಿರ್ತೀವಿ. ಆದ್ರೆ ಸೂರ್ಯನ ಕಿರಣಗಳು ಒಂದೊಂದ್ ಕಡೆಗೆ ಸ್ವಲ್ಪ ವ್ಯತ್ಯಾಸ ತೋರಿಸ್ತಾ ಇರ್ತವೆ. ಅಂದ್ರೆ ದಾಕ್ಷಿಣ ಮರೆ ದಾಕ್ಷಾಯಣ ಮರೆ
ಏನ್ರಿ ನಿಮ್ಮ ಮೊಮ್ಮಗನು ಹುಟ್ಟಿದ ಊರು ಯಾವುದು? ಮಂಡ್ಯ. ಮಂಡ್ಯನಾ? ನೋಡೋಣ, ಅವಂದು ಹಾಕಿ ತೋರಿಸ್ತೀನಿ. ಮಂಡ್ಯ. ಲಗ್ನದ ಮೇಲೆ ಮತ್ತೆ ಕ್ವಶನ್ಸ್ ಇದ್ರೆ ಕೇಳ್ತಾ ಇರ್ರಿ. ಯಾಕೆಂದ್ರೆ ಲಗ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಏನು ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಉಳಿದಿದ್ದೆಲ್ಲ ಧರ್ಮ, ಅರ್ಥ, ಕಾಮ, ತ್ರಿಕೋಣ ಅವೆಲ್ಲ ಓಕೆ. ಆದ್ರೆ ಲಗ್ನ ಹೇಗ್ ಬರುತ್ತೆ, ಲಗ್ನ ಯಾಕೆ ಬೇಕು ಅನ್ನೋದು ನಿಮಗೆ ಮೊದ್ಲು ಗೊತ್ತಿರ್ಬೇಕು. ಈಗ ಅಂದ್ರೆ ಈಗ ನಮ್ದು ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇದೆ, GMT ಇದೆ, ಸಾರಿ AMT ಇದೆ. ಈಗ ಎಲ್ಲರಿಗೂ ಒಂದೇ ಉದಯ ಆಗೋದು ಬರುತ್ತಲ್ಲ, ಅದು ಸ್ಟ್ಯಾಂಡರ್ಡ್ ಟೈಮ್ಸ್ ಅಂತ ಮಾಡ್ಕೊಂಡಿದೀವಿ. ಅದಂಗೆ ಇದಾಗುತ್ತೆ. ಅಲ್ಲ, ಟೈಮ್ಸ್ ಸ್ಟ್ಯಾಂಡರ್ಡ್ ಆದ್ರೂ ಅಕ್ಷಾಂಶ ರೇಖಾಂಶಗಳು ವ್ಯತ್ಯಾಸ ಆಗ್ತಾ ಇರ್ತವೆ. ಅಕ್ಷಾಂಶ ರೇಖಾಂಶಗಳು ವ್ಯತ್ಯಾಸ ಆಗಿ ಈಗ ನಿಮಗೆ ಇಲ್ಲಿ ಹಗಲಾದಾಗ ಬೇರೆ ಕಡೆ ರಾತ್ರಿ ಆಗಿರುತ್ತೆ. ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಟೈಮಿಂಗ್ ಇರುತ್ತೆ. ಅದೆಲ್ಲ ಫುಲ್ ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟಿದೀವಿ. ಪ್ರೋಗ್ರಾಮಿಂಗ್ ಮಾಡದೇನೆ ನಾರ್ಮಲಿ ಬುಕ್ ನೋಡಿನೂ ಬರಿಬಹುದು. ಓಕೆನಾ? ಲಗ್ನದಲ್ಲಿ ಬಹಳ ಹೊತ್ತು ಕೊರಿತಾ ಇದ್ದೀನಿ ಅಂತ ಅಂದ್ರೆ ಮುಂದೆ ಹೋಗ್ತೀನಿ. ಇಲ್ಲ ಅಣ್ಣ, ಕೊರದಂಗಿಲ್ಲ. ಇನ್ನ ಅರ್ಥನೇ ಹೆಂಗ್ ತೆಗಿಬೇಕು ಅನ್ನೋದೇ ಅರ್ಥ ಆಗಿಲ್ಲ. ಅಲ್ಲ, ಅದ್ರಲ್ಲಿ ಏನಿಲ್ಲ ಅಕ್ಕ. ಈಗ ನಾನ್ ಏನಂತಂದೆ, ಜನವರಿ 15ಕ್ಕೆ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾನೆ. ಸೂರ್ಯಾಸ್ತ ಯಾವ ರಾಶಿಯಲ್ಲಿ ಆಗುತ್ತೆ? ಅಲ್ಲಿಂದ 7ನೇ ಮನೆ, ಎಲ್ಲಿ ಮಕರದಿಂದ 7ನೇ ಮನೆ ಕಟಕ ರಾಶಿಯಲ್ಲಿ ಸೂರ್ಯಾಸ್ತ ಆಗುತ್ತೆ. ಇಷ್ಟ ಅರ್ಥ ಆಯ್ತಾ? ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ಬೇಕಾದ್ರೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಜ್ಯೋತಿಷದ ಬಗ್ಗೆ ನಮಗೆ ಏನು ತೆಗೆಯೋದು ಮಾಡೋದು ಗೊತ್ತಾಗ್ತಾ ಇಲ್ಲ. ಲಗ್ನ ತೆಗೆಯೋದು ಹೆಂಗೆ, ಏನು ಅದೇನು ಗೊತ್ತಿಲ್ಲ. ಅದು ನೀವು ನೋಡ್ಕೊಂಡಿಲ್ಲಲ್ಲ, ಹಿಂದೂ ಕ್ಯಾಲೆಂಡರ್ ಅಂತ ಇದೆ ಒಂದು ಅಮ್ಮ. ಹಿಂದೂ ಕ್ಯಾಲೆಂಡರ್ ಅಲ್ಲಿ ಹಿಂದೂ ಕ್ಯಾಲೆಂಡರ್ ಅಂತ ಒಂದು ಆಪ್ ಹಾಕೋಬೇಕು ನೀವು ಮೊದ್ಲು. ಆ ಆಪ್ ನಲ್ಲಿ ಓಪನ್ ಮಾಡ್ಬೇಕು ಆ ಆಪ್ ನ. ಈಗ ನೀವು ಹಿಂದೂ ಕ್ಯಾಲೆಂಡರ್ ಅಂತ ನಿಮ್ಮ ಮೊಮ್ಮಗನಿಗೋ ಯಾರಿಗೋ ಹೇಳಿ ಓಪನ್ ಮಾಡಿಸ್ರಿ. ನಾನು ಶೇರ್ ಮಾಡ್ಲಾ ಗ್ರೂಪ್ ಅಲ್ಲಿ? ನಾ ಶೇರ್ ಮಾಡ್ತಾ ಇದ್ದೀನಿ ತಾಳು ಅದನ್ನ. ಓಕೆ. ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ನೋಡ್ರಿ, ಸ್ಕ್ರೀನ್ ನೋಡ್ರಿ. ಕ್ಯಾಲೆಂಡರ್ದಾಗ ಏನ್ ನೋಡ್ಬೇಕು ಹೇಳಿ? ಹಿಂದೂ ಕ್ಯಾಲೆಂಡರ್ ಅಲ್ಲಿ ಹೋಗಿ ಇಲ್ಲಿ ಕುಂಡ್ಲಿ ಅಂತ ಒಂದಿದೆ ನೋಡಿ, ಕುಂಡ್ಲಿ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಮೇಲ್ಗಡೆಗೆ ಒಂದು ಡೇಟ್ ಅಂತ ಕೊಟ್ಟಿದಾರಲ್ಲ ಅಮ್ಮ, ಆ ಡೇಟ್ ಅಲ್ಲಿ ನಿಮ್ಮ ಮೊಮ್ಮಗನ ಡೇಟ್ ಹಾಕಿ. 23 ಅಕ್ಟೋಬರ್ 2002. ಈಗ ನೀವು ಅದನ್ನ ಓಪನ್ ಮಾಡ್ತಾ ಇರಿ ಅಮ್ಮ. ನಾನು ಇಲ್ಲಿ ಹೇಳ್ತೀನಿ. ಈಗ ಇವ್ರದ್ದು ರಾಶಿ ಮೇಷ ರಾಶಿ, ಲಗ್ನ ಮೀನ ಲಗ್ನ ಅಂತ ಬಂದಿದೆ. ಮೇಷ ರಾಶಿ, ಅದು ಗೊತ್ತ್ರಿ. ಅಲ್ಲ, ನಿಮಗ್ ಗೊತ್ತಿದ್ರು ಇದು ತೋರಿಸುತ್ತೆ. ಈಗ ನೀವು ಹೆಂಗ್ ತೆಗಿಬೇಕು ಅನ್ನೋದ್ ಹೇಳ್ತಾ ಇದೀನಿ ನಾನು ಇಲ್ಲಿ. ಈಗ ಎಲ್ಲರೂ ಇದೇ ಡೇಟೇ ಓಪನ್ ಮಾಡ್ಕೊಳ್ರಿ, ನಾವು ನೋಡೋಣಂತೆ. ನಿಮಗೆಲ್ಲರಿಗೂ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಓಪನ್ ಮಾಡ್ಕೊಂಡ್ರ? ಅಕ್ಟೋಬರ್ 23, 2002. ನಮಗ್ ಕ್ಯಾಲೆಂಡರ್ ಇಲ್ಲದ. ನೀವ್ ಯಾವ ಕ್ಯಾಲೆಂಡರ್ ತೆಗೆದಿರಿ ಅಮ್ಮರೇ? ಮನ್ಯಾಗಿನ ಕ್ಯಾಲೆಂಡರ್ ಅಲ್ಲ ತೆಗಿಯೋದು. ಈ ಸಲ ಈ ವರ್ಷದ ಹೊಸ ಕ್ಯಾಲೆಂಡರ್ ಹಂಗಲ್ಲಮ್ಮ. ಇದ್ರದ್ದು ಮೊಬೈಲ್ ಅಲ್ಲಿ ಹಿಂದೂ ಕ್ಯಾಲೆಂಡರ್ ಅಂತ ಒಂದ್ ಇರ್ತತೆ, ಅದನ್ನ ತೆಗೀರಿ. ನೀವು ನಮ್ಮ ಮಮ್ಮಿ ಇಬ್ರು ಜಾಣರಾಗಿರ್ ನೋಡ್ರಿ. ಸರಿ. ಅಲ್ಲ, ಅಲ್ಲಿ ನಿಮ್ಮ ಮೊಮ್ಮಗನ ಅಥವಾ ಯಾರ ಹತ್ರ ಹೋಗಿ ಹಿಂದೂ ಕ್ಯಾಲೆಂಡರ್ ಆಪ್ ಓಪನ್ ಮಾಡ್ರಿ, ಹಾಕೊಳಕ್ ಹೇಳ್ರಿ. ಅವ್ರು ಹಾಕೊಳ್ಳಿ. ಈಗ ನೋಡ್ರಿ, ಇಲ್ಲಿ ತಿಥಿ ಅಂತ ಇದೆಯಲ್ಲ, ಇದ್ರಲ್ಲಿ ನೋಡೋದ್ನ ತಿಳ್ಕೊಳ್ಳಿ ಮೊದ್ಲು. ರಾಶಿ ಮೇಷ ರಾಶಿ, ಲಗ್ನ ಮೀನ ಲಗ್ನ. ಹಿಂದೂ ಕ್ಯಾಲೆಂಡರ್ ಅಂತ
ದಾಕ್ಷಿಣಮ್ಮರೇ ಮ್ಯೂಟ್ ಮಾಡಿರ್ತೀನಿ ಒಂದ್ ನಿಮಿಷ, ನೀವು ಅದನ್ನ ಹುಡ್ಕೋರ್ಗು. ಸರಿ. ಇಲ್ಲಿ ಎಲ್ಲರೂ ಇಲ್ಲಿ ನೋಡಿ, ಕುಂಡ್ಲಿ ನೋಡಿದಾಗ ಇದು ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡಿದಾಗ ಸ್ವಲ್ಪ ಸರಿ ಬರೋದಿಲ್ಲ. ಲಗ್ನ ಅನ್ನೋದಿದೆಯಲ್ಲ, ಲಗ್ನದಲ್ಲಿ ಮೀನ ಲಗ್ನ, ಎಲ್ಲರಿಗೂ ಗೊತ್ತಾಯ್ತಾ ಇದು ಮೀನ ಲಗ್ನ ಅಂತ? ಹೌದು. ಈಗ ಇವರು ಅಕ್ಟೋಬರ್ 23ಕ್ಕೆ ಹುಟ್ಟಿದ್ದಾರೆ. ನೀವೇ ಅನಲೈಸ್ ಮಾಡಿ, ಅಕ್ಟೋಬರ್ 23ಕ್ಕೆ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆ? ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುಮತಿ ಅಕ್ಕರೆ, ಹಾ, ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆ? ವಿಜಯ ಶಾಸ್ತ್ರಿ ಮಠ್ರೆ, ಮಕರ ರಾಶಿಯಲ್ಲಿ. ಯಾವಾಗ ಅಕ್ಟೋಬರ್ ಅಲ್ಲಿ ಮಕರ ರಾಶಿಯಲ್ಲಿ ಇರ್ತಾನ? ಜನವರಿಯಲ್ಲಿ ಮಕರ ರಾಶಿಗಿದ್ದು ಅವನೇನ್ ಆಟ ಆಡ್ತಾ ಇರ್ತಾನ? ಈಗ ಇವರು ಅಕ್ಟೋಬರ್ ಅಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ರೆ ಸೂರ್ಯ ಈಗ ಆಗಸ್ಟ್ 15ಕ್ಕೆ ಸೂರ್ಯ ಸಿಂಹ ರಾಶಿಗೆ ಬಂದಿರ್ತಾನೆ. ತುಲಾ ರಾಶಿಯಲ್ಲಿ ಸೂರ್ಯ ಇರ್ತಾನೆ. ತುಲಾ ರಾಶಿಯಲ್ಲಿ ಇರ್ತಾನೆ. ಹಾ, ಈಗ ತುಲಾ ರಾಶಿಯಲ್ಲಿ ಸೂರ್ಯ ಇದ್ದು ಮಧ್ಯಾಹ್ನ 4:45ಗೆ ಅಲ್ಲಿಂದ 2 ತಾಸು ಲೆಕ್ಕ ಮಾಡಿದ್ರೆ ಲಗ್ನ ಮೀನ ಆಗುತ್ತೆ. ಕರೆಕ್ಟಾ? ಅಲ್ಲಿ ನೋಡ್ರಿ, ಬೇಕಾದ್ರೆ ಕೂಡ್ಸ್ಕೊತಾ ಹೋಗ್ರಿ. ಇಲ್ಲ ಅಂದ್ರೆ ಇನ್ನೊಂದು ಟ್ರಿಕ್ ಏನ್ ಮಾಡ್ಬೇಕು ಅಂದ್ರೆ, ಬೆಳಗಿನ ಸೂರ್ಯೋದಯಕ್ಕೆ ತುಲಾ ರಾಶಿ ಆದ್ರೆ ಸೂರ್ಯಾಸ್ತಕ್ಕೆ ಬರೋ ರಾಶಿ ಯಾವುದು? ಮೇಷ ರಾಶಿ. ಕರೆಕ್ಟಾ? ಹಾ, ಅದು ಶಾರ್ಟ್ ಕಟ್. ಈಗ ಸೂರ್ಯೋದಯಕ್ಕಿಂತ 2 ತಾಸು ಮೊದ್ಲು ಅಂದ್ರೆ ಮೀನ ಲಗ್ನ ತಾನೇ ಬರೋದು. ಮೀನ ಲಗ್ನ ಬರುತ್ತದೆ. ಲಗ್ನ ಬರೋದು ಹೇಗೆ ಅನ್ನೋದು ಗೊತ್ತಾಯ್ತಾ ಎಲ್ಲರಿಗೂ? ಈಗ ಕುಂಡ್ಲಲ್ಲಿ ಲಗ್ನ ಬರೋದು ನಾನಂತೂ ಎಕ್ಸ್ಪ್ಲೇನ್ ಮಾಡಿದೀನಿ. ಲಗ್ನ ಏನು ಅಂದ್ರೆ ಆ ಮೂಮೆಂಟ್ ಅಲ್ಲಿ ಇದರಿಂದ ಸೂರ್ಯ ಇರ್ದಿದ್ದ ರಾಶಿಯಿಂದ ಎಷ್ಟು ದೂರದಲ್ಲಿ ದಿನ ನಡೆದಿರುತ್ತೆ ಸೂರ್ಯಾಸ್ತದವರೆಗೂ. ಅಂದ್ರೆ ಲಗ್ನ ತುಲಾದಲ್ಲಿತ್ತು ಅಂದ್ರೆ, ಸೂರ್ಯ ತುಲಾದಲ್ಲಿತ್ತು ಅಂದ್ರೆ ಮೇಷದ ಒಳಗೆ ಹಗಲಿನ ಟೈಮಲ್ಲಿ ಒಂದು ಲಗ್ನ ಬರುತ್ತದೆ. ಸಾಯಂಕಾಲ ಸೂರ್ಯ ಅಸ್ತ ಆದ್ಮೇಲೆ ಮೇಷದ ನಂತರ ಬರುತ್ತೆ. ಅದು ಅಕ್ಟೋಬರ್ 15ರ ಮೇಲೆ ಈ ಪರ್ಟಿಕ್ಯುಲರ್ ಕುಂಡ್ಲಿಗೆ. ಅಂದ್ರೆ ನೀವು ಏನ್ ಮಾಡ್ಬೇಕು, ಯಾವುದೇ ಡೇಟ್ ಹಾಕೋಬೇಕಾದ್ರೆ ಸೂರ್ಯ ಎಲ್ಲಿದ್ದಾನೆ ಅನ್ನೋದು ನೋಡ್ಕೋಬೇಕು. ಹಗಲು ಹುಟ್ಟಿದಾರ ರಾತ್ರಿ ಹುಟ್ಟಿದಾರ ನೋಡ್ಕೋಬೇಕು. ಅವಾಗ ಈ ಮೊದ್ಲಿನ 6 ರಾಶಿಯಲ್ಲಿ ಬರುತ್ತೋ ನೆಕ್ಸ್ಟ್ 6 ರಾಶಿಯಲ್ಲಿ ಬರುತ್ತೋ ನೋಡ್ಬೇಕು. ಯಾರು ಬೆಳಿಗ್ಗೆ 4 ಗಂಟೆಗೆ ಹುಟ್ಟಿದ್ರು ಅಂತ ಅನ್ಕೊಳ್ಳಿ, ಅಕ್ಟೋಬರ್ 23ಕ್ಕೆ ಬೆಳಿಗ್ಗೆ 4 ಗಂಟೆಗೆ ಹುಟ್ಟಿದ್ರೆ ಅವರು ಜನರಲಿ ಸೂರ್ಯೋದಯದಕ್ಕಿಂತ 2 ತಾಸು ಮೊದ್ಲಾಗಿರೋದಕ್ಕೆ ಕನ್ಯಾ ಅಥವಾ ಸಿಂಹ ರಾಶಿಯಲ್ಲಿ ಇರ್ತಾರೆ ಅಕ್ಟೋಬರ್ ಅಲ್ಲಿ. ಹಾಗಾಗಿ ಈ ಲಗ್ನ ಒಂದ್ ಆದ್ಮೇಲೆ ಚಂದ್ರನ್ ನೋಡ್ಬೇಕು. ಚಂದ್ರ ಎಲ್ಲಿದ್ದಾನೆ? ಇವರ ಕುಂಡ್ಲಿಯಲ್ಲಿ ಚಂದ್ರ ಬಂದು ಮೇಷ ರಾಶಿಯಲ್ಲಿದ್ದಾನೆ. ಈಗ ಮೇಷ ರಾಶಿಯಲ್ಲಿದ್ದಾಗ ಇಲ್ಲಿ ಡಿಗ್ರಿ ಕೊಟ್ಟಿಲ್ಲ. ಈಗ ಇನ್ಫೋಗ್ ಹೋಗ್ಬೇಕು. ಇನ್ಫೋಗ್ ಹೋಗಿ ಚಂದ್ರನ ಡಿಗ್ರಿ ಎಷ್ಟಿದೆ? 29 ಡಿಗ್ರಿ 34 ನಿಮಿಷ ಇದೆ. 29 ಡಿಗ್ರಿ 34 ನಿಮಿಷ ಇತ್ತು ಅಂದ್ರೆ ಅದು ಯಾವ ನಕ್ಷತ್ರದಲ್ಲಿ ಬರುತ್ತದೆ? ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಮೇಷದಲ್ಲಿ 3 ನಕ್ಷತ್ರಗಳು 9 ಪಾದಗಳು ಇರ್ತವೆ. ಮೊದಲು ಅಶ್ವಿನಿದು 4 ಪಾದಗಳು, ಆಮೇಲೆ ಅಶ್ವಿನಿಯ 4 ಪಾದಗಳು, ಭರಣಿಯ 4 ಪಾದಗಳು, ಕೃತಿಕಾದ 4 ಪಾದಗಳು. ಪ್ರತಿ ಪಾದದ ಲೆಕ್ಕ 3 ಡಿಗ್ರಿ 20 ನಿಮಿಷ. ಇದನ್ನ ನಾನು ನಿನ್ನೆ ಹೇಳಿದ್ದಿಲ್ಲ. ಪ್ರತಿ ಪಾದ 3 ಡಿಗ್ರಿ 20 ನಿಮಿಷ. ಏನ್ ಹೇಳ್ರಿ? ಪ್ರತಿ ಪಾದ ಯಾರು ಒಬ್ಬರು ನಿರ್ವಾಣ ಪ್ಲೀಸ್ ನಿನ್ನೆ ಆನ್ಸರ್ ಮಾಡ್ತಾ ಇರಪ್ಪ. ಪ್ರತಿ ಪಾದದ ಲೆಕ್ಕ 3 ಡಿಗ್ರಿ 20 ನಿಮಿಷ ಅಂತ ಇರುತ್ತೆ. ಮಧುಮತಿ ಅಕ್ಕರೆ ನೀವು ಬೇಡ, ಯಾಕಂದ್ರೆ ನೀವು 2 ಫೋನ್ ಆನ್ ಮಾಡಿದಂಗಿದೆ ಅಲ್ಲಿ. ಪ್ರತಿ ಪಾದ 3 ಡಿಗ್ರಿ 20 ನಿಮಿಷ ಇದೆ. 3 ಡಿಗ್ರಿ 20 ನಿಮಿಷ. ಈಗ ಅಶ್ವಿನಿ 3 ಡಿಗ್ರಿ 20 ನಿಮಿಷ. ಅಶ್ವಿನಿ 2ನೇ ಪಾದ 3 ಡಿಗ್ರಿ 21 ನಿಮಿಷದಿಂದ 6 ಡಿಗ್ರಿ 40 ನಿಮಿಷದವರೆಗೂ. ಅಶ್ವಿನಿ 3ನೇ ಪಾದ 6 ಡಿಗ್ರಿ 40 ನಿಮಿಷದಿಂದ
6:40 ಎಷ್ಟಾಗುತ್ತೆ? 6 3 9 ಪ್ಲಸ್ 20 ಅಂದ್ರೆ 10 ಡಿಗ್ರಿವರೆಗೂ ಬರುತ್ತೆ. ಇದು 3 20 20 ಸೇರಿದ್ರೆ ಒಂದಾಗುತ್ತೆ, 100ಕ್ಕೆ ಒಂದಾಗೋದಿಲ್ಲ. 20 ಡಿಗ್ರಿ ಅಂದ್ರೆ 60 ನಿಮಿಷಕ್ಕೆ 1 ಡಿಗ್ರಿ ಬಂದಂಗೆ. ಅರ್ಥ ಆಯ್ತಾ ನಿರ್ವಾಣಜಿ? ಹೌದು. ಹಾ, ಈಗ 13 ಡಿಗ್ರಿ 20 ನಿಮಿಷಕ್ಕೆ ಅಶ್ವಿನಿ ಮುಗಿಯುತ್ತದೆ. ಯಾವ್ದ್ರಲ್ಲಿ? ಮೇಷದಲ್ಲಿ. ಅಲ್ಲ, ಇದು ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇದೆ ಅಂತ ಅನ್ಕೊಂಡು ಇದ್ರ ಮೇಲೆ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ. ಅಲ್ಲ, ಎಲ್ಲರಿಗೂ ನಾನು ಹೇಳ್ತೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ಲೆಕ್ಕ ಮಾಡಕ್ಕೆ ಅವನಿಗೆ ಬೇಕು ಬಿಡೋ ಅತ್ಲಾಗೆ ಅಸ್ಟ್ರಾಲಜಿ ತಗೊಂಡು ಏನ್ ಮಾಡೋದು ಅಂತ. ಇದು ಬಹಳ ಸಿಂಪಲ್. 30 ಡಿಗ್ರಿದಲ್ಲಿ 30 ಡಿವೈಡ್ ಬೈ 9 ಮಾಡಿದಾಗ ಒಂದೊಂದಕ್ಕೆ 3 ಡಿಗ್ರಿ 20 ನಿಮಿಷ ಸಿಗುತ್ತೆ. ಈಗ ಇಲ್ಲಿ ಚಂದ್ರ 29 ಡಿಗ್ರಿ 34 ನಿಮಿಷ ಅಂದ್ರೆ ಮೇಷದಲ್ಲಿ ಕೊನೆಯ ಭಾಗದಲ್ಲಿ ಇದ್ದಾನೆ. ಆಟೋಮೆಟಿಕ್ಲಿ ಅದು ಕೃತಿಕಾ ನಕ್ಷತ್ರ ಅಂತ ಬರುತ್ತೆ. ನೋಡಿ, ಅಲ್ಲಿ ಮುಂದ್ಗಡೆಗೆ ಬರ್ದಿದ್ದಾರೆ 1A ಅಂತ ಬರ್ದಿದ್ದಾರೆ. ಕರೆಕ್ಟಾ? ಚಂದ್ರ ಮೇಷ 29 ಡಿಗ್ರಿ, ಕೃತಿಕಾ 1A. ಕಾಣಿಸ್ತಾ ಇದೆಯಾ? ಕೃತಿಕಾ ಮೇಷ ಕಾಣಿಸ್ತು. ಈಗ ಅದೇ ತರ ನಾವು ಬೇರೆಯವ್ರ ಹತ್ರ ಹೋಗ್ಬರೋಣ. ಈಗ ಇಲ್ಲಿ ರಾಹು ಅಂತ ಇದೆ. ಕರೆಕ್ಟಾ? 2ನೇ ಮನೇಲಿ ರಾಹು ಇದೆ, 3ನೇ ಮನೇಲಿ ಶನಿ ಇದೆ, 4ನೇ ಮನೇಲಿ ಗುರು ಇದೆ. ಅಕ್ಟೋಬರ್ 2002 ಜಾತಕ ಇದು. ಆಮೇಲೆ ಇದರಲ್ಲಿ ಎಲ್ಲಿ ಲಗ್ನದಿಂದ 7ನೇ ಮನೆ, ಲಗ್ನದಿಂದ 7ನೇ ಮನೆ ಯಾವ್ದಿದೆ? ಬುಧ ಮತ್ತು ಮಂಗಳ ಇದ್ದಾನೆ. ಕರೆಕ್ಟಾ? ಈಗ ನೀವು ಲಗ್ನದಿಂದ ಲೆಕ್ಕ ಮಾಡೋದು ಹಿಡಿದ್ರಿ. ಮೊದ್ಲು ಕನ್ಯಾ ರಾಶಿ 6ನೇ ಮನೆ ಆಗಿ ಕರಿತಿದ್ವಿ ಅಲ್ವಾ? ಆದ್ರೆ ಇಲ್ಲಿ ಏನಾಗುತ್ತೆ, ಮೀನದಿಂದ ಲೆಕ್ಕ ಮಾಡ್ಬೇಕು. ಯಾಕಂದ್ರೆ ಈ ಒಂದು ಲಗ್ನ ಬಂದಿದ್ದು ಮೀನದಲ್ಲಿ. 3 4 5 6 7 ಕನ್ಯಾ ಬರುತ್ತೆ. ಅದೇ ಮತ್ತೆ ಇಲ್ಲಿಂದ ಎದುರುಗಡೆಗೆ ಕಂಡು ಬಿಡ್ಬೇಕು. ಅದನ್ನ ನೀವು ಲೆಕ್ಕ ಮಾಡ್ಕೊಂಡು ಹೋಗ್ಬಾರ್ದು. ಮೂಲೆ ಮೂಲೆ, ಈ ಮೂಲೆ ಈ ಮೂಲೆ. ಕನ್ಯಾದಿಂದ 7ಕ್ಕೆ ಮೀನ, ಮೀನದಿಂದ 7ಕ್ಕೆ ಕನ್ಯಾ. ಅದು ಎಲ್ಲರಿಗೂ ರೂಢಿ ಆಗ್ಬಿಡ್ಬೇಕು. ಬುಧ ಮಂಗಳ ಇಲ್ಲಿ ಬುಧ ಮಂಗಳ ಇದ್ದಾರೆ. ಬುಧದ ಮೇಲೆ ಒಂದು ಸಣ್ಣ ಟಿಕ್ ಇದೆ, ಅದು ಕಂಬಸ್ಟ್ ಅಂತ ಕರೀತಾರೆ. ಆಯ್ತಾ? ಅದು ಸೂರ್ಯನ ಹತ್ತಿರ ಇದ್ದಾರೆ ಅಂತ ಇಂಡಿಕೇಶನ್ ಅದು. ಆಮೇಲೆ ಶುಕ್ರನು ಸ್ಟಾರ್ ಅಂತ ಅಂದಿದ್ದಾರೆ. ಅವರು ಸೂರ್ಯನಿಂದ ದೂರ ಆಗ್ತಾ ಇದ್ದಾನೆ ಅಂತ ಹೇಳಿ ಸ್ಟಾರ್ ಅಂತ ಹಾಕಿದ್ದಾರೆ. ಅದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇದು ಕಾನ್ಸೆಪ್ಟ್. ಅದನ್ನ ಆಮೇಲೆ ಹೇಳ್ತೀನಿ. ಸುಮ್ನೆ ನಿಮಗೊಂದು ವಿಚಾರಕ್ಕೆ ತಿಳಿಸಿರ್ತೀನಿ. ಶನಿನು ರೆಟ್ರೋಗ್ರೇಡ್ ಆಗಿದ್ದಾನೆ, ಆಮೇಲೆ ಶುಕ್ರನು ರೆಟ್ರೋಗ್ರೇಡ್ ಆಗಿದ್ದಾನೆ. ರೆಟ್ರೋಗ್ರೇಡ್ ಕಾನ್ಸೆಪ್ಟ್ ಬೇಡ ಈ ಸಲ ಇದ್ರಲ್ಲಿ. ಈಗ ಗುರು ಏನಾಗಿದ್ದಾನೆ? ಈಗ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನೋಡೋಣ. ಈಗ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ಹೆಂಗ್ ನೋಡ್ಬೇಕು? ಇಲ್ಲಿ ಇನ್ಫೋಗ್ ಹೋಗ್ಬೇಕು. ಈಗ ಬುಧ ಗುರು ಬುಧ ಶುಕ್ರ ಮಂಗಳ ಬೃಹಸ್ಪತಿ ಕರ್ಕ ರಾಶಿಯಲ್ಲಿ. ಈಗ ಸಿಂಪಲ್, ಕರ್ಕ ರಾಶಿಯಲ್ಲಿ 21 ಡಿಗ್ರಿಯಲ್ಲಿ ಇದ್ದಾನೆ. ಕರೆಕ್ಟಾ? 21 ಡಿಗ್ರಿಯಲ್ಲಿ ಯಾವ ನಕ್ಷತ್ರ ಬರುತ್ತೆ ಅನ್ನೋದು ನಾವು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮನಸ್ಸಿನಲ್ಲೇನೆ. ಈಗ ಕರ್ಕ ರಾಶಿಯಲ್ಲಿ ಏನಾಗಿದೆ? ಪುನರ್ವಸುದ್ ಒಂದಿದೆ, ಆಮೇಲೆ ಪುಷ್ಯದ್ದು ಒಂದು ಫುಲ್ 4 ಇದೆ, ಅಶ್ಲೇಷದ್ದು ಫುಲ್ 4 ಇದೆ. ಇದು ಹೆಂಗೆ ಅಂತಂದ್ರೆ ಒಂದು ಪಾದ 3 ಡಿಗ್ರಿ 20 ನಿಮಿಷ. ಆಮೇಲೆ ಇದ್ರದ್ದು ಪುಷ್ಯದ್ದು ಎಲ್ಲಾ ಪಾದಗಳು ಸೇರಿದ್ರೆ 13 ಡಿಗ್ರಿ 20 ನಿಮಿಷ. 3:20 3:20 ಎಷ್ಟಾಯ್ತು? 6:40 16:40 ಆಯ್ತು. ಕರೆಕ್ಟಾ? ಆಮೇಲೆ ಅಶ್ಲೇಷದ್ 13 ಇದರಲ್ಲಿ ಅಶ್ಲೇಷದ್ ಒಂದೊಂದೇ ಅಶ್ಲೇಷದ್ 1 3:20 ಸೇರಿದ್ರೆ ಎಷ್ಟಾಯ್ತು? 20 ಡಿಗ್ರಿ ಆಯ್ತು 1ನೇ ಪಾದಕ್ಕೆ. 2ನೇ ಪಾದ 20 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ 21.31 ಅಂದ್ರೆ 2ನೇ ಪಾದ ಅಂತ ಕರೀತಾರೆ. ನೋಡಿ, ಅಶ್ಲೇಷ 2ನೇ ಪಾದ ಅಂತ ತೋರಿಸಿದೆ ಗುರುವಿಗೆ.
ಅರ್ಥ ಆಯ್ತಾ? ಪಾದ ಕ್ಯಾಲ್ಕುಲೇಟ್ ಮಾಡೋದು. ಆಮೇಲೆ ಈಗ ಅಕಸ್ಮಾತ್ ನಿಮಗಿದು ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಪರ್ಸನಲಿ ಕಾಲ್ ಮಾಡಿ ಫ್ರೀ ಇದ್ದಾಗ, ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಬೇಕಾದ್ರೆ. ಓಕೆ ಓಕೆ. ಎಲ್ಲರಿಗೂ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಇದು ಈಗ ನಿಮಗೆ ನಿನ್ನೆ ನಾನು ಚಾರ್ಟ್ ಹಾಕಿ ತೋರಿಸಿದ್ದೆ ಯಾವ್ಯಾವ ನಕ್ಷತ್ರಗಳು ಎಲ್ಲಿಂದ ಎಲ್ಲಿವರೆಗೂ ಇದಾವೆ ಅಂತ ಅಲ್ಲಿ ಒಳಗಡೆಗೆ. ಈಗ 3 ಡಿಗ್ರಿ ಪ್ರತಿ ಪಾದಕ್ಕೂ 3 ಡಿಗ್ರಿ 20 ನಿಮಿಷ ಅನ್ನೋದು ಒಂದು ಪಾದ. ಓಕೆನಾ? ಈಗ ಈಗ ಹೀಗೇನೆ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ನಕ್ಷತ್ರಗಳಲ್ಲಿ ಕುತ್ಕೊಂಡಿರ್ತವೆ. ಅಷ್ಟು ಮಾತ್ರ ನೆನ್ಪಿಡ್ಕೊಂಡಿರ್ರಿ. ಇದು ಬರೀ ರಾಶಿ. ಈಗ ಇಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಮೇಲ್ ಕುಂಡ್ಲಿ ನೋಡಿದ್ರೆ ಏನಾಗುತ್ತೆ? ಕುಂಡ್ಲಿ ನೋಡಿದ್ರೆ ಬರೀ ರಾಶಿ ಕಾಣುತ್ತೆ, ಕರೆಕ್ಟಾ? ಇದು ಕುಂಡ್ಲಿ. ಇದ್ರೊಳಗೆ ಏನಾಗುತ್ತೆ? ಗುರು ಯಾವ ರಾಶಿಯಲ್ಲಿದ್ದಾನೆ? ಗುರು ಉಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಹೌದು. ಅಷ್ಟೇ ಗೊತ್ತಾಗೋದು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಅಂದ್ರೆ ನಾವು ಇನ್ಫೋದಲ್ಲಿ ಹೋಗಿ ನೋಡ್ಬೇಕು. ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪ್ ಹೆಸರು ಅಸ್ಟ್ರೋ ಸೇಜ್ ಅಂತ. ಅಸ್ಟ್ರೋ ಸೇಜ್ ಅಂತನಾ? ಇದರಲ್ಲಿ ಹೋಗ್ಕೊಂಡು ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈಗ 23 ಅಕ್ಟೋಬರ್ 2022 ಅಂತ ಕೊಟ್ಟೆ. ಇದು ಇವನ್ ಏನ್ ಮಾಡ್ತಾನೆ, ಇವನು ಒಂದ್ ಸ್ವಲ್ಪ ಆದ್ಮೇಲೆ ತಲೆ ತಿಂತ. ಇದರಲ್ಲಿ ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆಯಾ ಗುರು? ಇದರಲ್ಲಿ ಗುರುವಿನ ಡಿಗ್ರಿ ಮೇಲ್ಗಡೆಗೆನೆ ಹಾಕ್ಬಿಟ್ಟಿದ್ದಾನೆ, 21 ಡಿಗ್ರಿ ಅಂತ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಈಗ 21 ಡಿಗ್ರಿ ಅಂತ ಅಂದ್ಕೊಳ್ಳೇನೆ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ ಇದು ಅಶ್ಲೇಷ ನಕ್ಷತ್ರದಲ್ಲಿ ಇದೆ ಅಂತ. ಓಕೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಈ ಆಪ್ ಅಲ್ಲಿ ಸಿಕ್ಕಾಪಡೆ ಭಯಂಕರವಾಗಿ ಎಲ್ಲಾ ಅಸ್ಟ್ರಾಲಜರ್ಸ್ ಪಂಡಿತರು ಯೂಸ್ ಮಾಡಕ್ಕೆ ಇರೋ ಆಪ್. ಹಿಂದೂ ಕ್ಯಾಲೆಂಡರ್ ಅಲ್ಲಿ ಬೇಸಿಕ್ ಅಸ್ಟ್ರಾಲಜಿ ತಿಳ್ಕೊಳ್ಳಿಕ್ಕೆ ಸಾಕು ಅಂತ ಹೇಳಿ ನಿಮಗೆ ಮೊದಲು ಅದನ್ನ ತೋರಿಸಿದ್ದೆ. ಆದ್ರೆ ಅದರಲ್ಲಿ ಮೇಲ್ಗಡೆ ಡಿಗ್ರಿ ತೋರಿಸ್ತಾ ಇಲ್ದಿದ್ದಕ್ಕೆ ಇಲ್ಲಿಗೆ ಬಂದು ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ಬೋದು. ಓಕೆ. ಬರಕ್ ಹೇಳೋದು, ನೀವು ಬಟ್ಟೆ ತಗೊಂಡ್ಬರ್ಲಿಕ್ಕೆ ಕೊಡಪ್ಪ ಇಲ್ಲಿ. ನಿಂಗಣ್ಣ ಆ ಬಟ್ಟೆ ಕೊಟ್ಟತ್ತೆ ಅಲ್ಲಿ ಹೊಲಿಯಾಕ, ಅವ್ರ ಹತ್ರ ಇಸ್ಕೊಂಬ. ಅದೇ ನಾವ್ ಒಂದ್ಸತಿ ಕ್ಲೀನ್ ಆಗಿ ಇದ್ ಮಾಡ್ಕೊಂಡ್ರೆ ಒಂದು ಆಟೋಮೆಟಿಕ್ ಬಂದ್ಬಿಡುತ್ತೆ. ನಮ್ ಚೆಕ್ ಮಾಡ್ಕೊಂತ ಇದ್ ಮಾತ್ರ. ಏನಂದ್ರಿ? ಒಂದ್ಸತಿ ನಾವ್ ನೋಡ್ಕೊಂಡ್ರೆ ಎಲ್ಲಾದ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸ್ವಲ್ಪ ಒಂದು ಈ ಗುರುದು ಏನು ಅಂತೆಲ್ಲ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಒಂದ್ ಸ್ವಲ್ಪ ಒಂಚೂರು ಅರ್ಥ ಆದ ತಕ್ಷಣ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅಲ್ಲಲ್ಲ, ಅದು ಆರಾಮಾಗಿ ಬರುತ್ತೆ. ಗುರು ಏನು, ಗುರುವಿನ ಗುಣ ಏನು ಅದೆಲ್ಲ ಗೊತ್ತಾಗುತ್ತೆ. ಈಗ ಬೇಸಿಕಲಿ ಲಗ್ನ ಅಂದ್ರೆ ಏನು, ಈಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈಗ ಡಿಗ್ರಿ ಅಂದ್ರೆ ಏನು, ಈಗ ಒಂದು ಗ್ರಹ ಯಾವ ನಕ್ಷತ್ರದಲ್ಲಿ ಇದೆ ಅನ್ನೋದು ಇಷ್ಟು ಒಂದು ಐಡಿಯಾ ಬಂದ್ರೆ ಸಾಕು. ಇದು ಇನ್ನೂ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು. ಈ ಪ್ರಾಕ್ಟೀಸ್ ಮಾಡೋ ಸಲುವಾಗಿನೇ ನಾನು ಏನಂತ ಅಂದಿದ್ದೆ, ಎಲ್ಲರೂ ನೀವು ಇದನ್ನ ಬರ್ಕೊಂಬನ್ನಿ ಅಂತ ಹೇಳಿದ್ದೆ. ಒಂದು 10-20 ಕುಂಡ್ಲಿ ಹಾಕೊಂಬನ್ನಿ ಅಂತ, ಕರೆಕ್ಟಾ? ನೀವ್ ಏನ್ ಮಾಡಿದ್ರಿ, ನೀವು ಅದನ್ನೇನು ಹಾಕೊಂಬರ್ಲಿಲ್ಲ, ಸುಮ್ನೆ ಬಂದ್ರಿ. ಫಂಕ್ಷನ್ಗೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರು ಗಿಫ್ಟ್ ತಗೊಂಡ್ಬರ್ತಾರೆ. ನೀವು ನಮಗೆ ಗಿಫ್ಟ್ ತಂದು ಕೊಡ್ಬೇಕಾಗಿದ್ದೇನು ಅಂದ್ರೆ ಈ ರಾಶಿಗಳನ್ನ ಹಾಕೊಂಡ್ಬರ್ಬೇಕಾಗಿತ್ತು. ಅರ್ಥ ಆಯ್ತಾ? ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಈಗ ಇದರಲ್ಲಿ ಧರ್ಮ ತ್ರಿಕೋಣದಲ್ಲಿ ಯಾರ್ಯಾರು ಇದಾರೆ ನೋಡೋಣ, ಹೇಳ್ರಿ. ಈಗ ಮೇಷದಲ್ಲಿ ಮಂಗಳ, ಇದು ಚಂದ್ರ ಇದೆ. ಆಮೇಲೆ ಧನುರಲ್ಲಿ ಯಾರು ಇಲ್ಲ, ಸಿಂಹದಲ್ಲಿ ಯಾರು ಇಲ್ಲ. ಸೊ ಧರ್ಮ ತ್ರಿಕೋಣದಲ್ಲಿ ಚಂದ್ರ ಒಂದೇ ಇರೋದು. ಅರ್ಥ ತ್ರಿಕೋಣದಲ್ಲಿ ಬಂದ್ಬಿಟ್ರೆ ರಾಹು, ಬುಧ ಮತ್ತು ಮಂಗಳ ಇದೆ.
ಅರ್ಥ ತ್ರಿಕೋಣದಲ್ಲಿ. ಆಮೇಲೆ ಧರ್ಮಾರ್ಥ ಕಾಮ ತ್ರಿಕೋಣದಲ್ಲಿ ಶನಿ ಮತ್ತು ಶುಕ್ರ ಸೂರ್ಯ ಇದ್ದಾರೆ. ಆಮೇಲೆ ಇದು ಮೋಕ್ಷ ತ್ರಿಕೋಣದಲ್ಲಿ ಗುರು ಮತ್ತು ಕೇತು ಇದ್ದಾರೆ. ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀವ್ ಇನ್ನೊಂದ್ಸಲ ಪ್ರಶ್ನೆ ಕೇಳ್ರಿ, ಇಲ್ಲಿ ನಾನು ಅದ್ನ ಹೆಂಗ್ ಹೇಳದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲ ಗೊತ್ತಾಯ್ತು ಜಿ. ಮೇಷದಿಂದ ಅಲ್ಲ ನಿಮಗಾಯ್ತು, ಬೇರೆಯವ್ರು ಯಾರಿಗಾರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೇಳ್ರಿ. ಇದರಲ್ಲಿ ಪ್ಲಾನೆಟ್ಸ್ ಅಂತ ಇರುತ್ತೆ. ಚಂದ್ರ ಕೃತಿಕಾದಲ್ಲಿದೆ, ಸೂರ್ಯ ಚಿತ್ತಾ ನಕ್ಷತ್ರದಲ್ಲಿದೆ ಏನ್ರಿ. ಆಮೇಲೆ ಮಂಗಳ ಹಸ್ತ ನಕ್ಷತ್ರದಲ್ಲಿದೆ, ಮರ್ಕ್ಯುರಿ ಹಸ್ತ ನಕ್ಷತ್ರದಲ್ಲಿದೆ, ಜುಪಿಟರ್ ಅಶ್ಲೇಷದಲ್ಲಿದೆ, ಶುಕ್ರ ಸ್ವಾತಿ ನಕ್ಷತ್ರದಲ್ಲಿದೆ, ಶನಿ ಮೃಗಶಿರ ನಕ್ಷತ್ರದಲ್ಲಿದೆ, ರಾಹು ರೋಹಿಣಿ ನಕ್ಷತ್ರದಲ್ಲಿದೆ, ಕೇತು ಜ್ಯೇಷ್ಠ ನಕ್ಷತ್ರದಲ್ಲಿದೆ. ಹೀಗೆ ಯಾವ ನಕ್ಷತ್ರದಲ್ಲಿದ್ದು ಎಷ್ಟನೇ ಪಾದದಲ್ಲಿದಾವೆ ಅಂತ ಇದರಲ್ಲಿ ಅಸ್ಟ್ರೋಸೇಜ್ ಅಲ್ಲಿ ಈ ತರ ಗೊತ್ತಾಗುತ್ತೆ. ಅದೇ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇನ್ಫೋದಲ್ಲಿ ಹೋದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಗೊತ್ತಾಯ್ತಾ? ಮುಂದೆ ಹೋಗೋಣ. ಈಗ ಇದೇ ಕುಂಡ್ಲಿಯಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಲಗ್ನ ಅಂದ್ರೆ ಏನು? ಲಗ್ನ ಅಂದ್ರೆ ಒಂದನೇ ಮನೆ. ಒಂದನೇ ಮನೆ ಅಂದ್ರೆ ನಾನು ಅಂತ. ನಾನು, ನನ್ನದು, ನನ್ನ ದೇಹ, ನನ್ನ ಅಂತ ಸೆಲ್ಫ್, ಮೀ ಮೈಸೆಲ್ಫ್, ಮೀ ಇನ್ ಮೀ ಅಂತ ಹೇಳಿ ನಮ್ ನಿತ್ಯಾನಂದರ ಕಾಮಿಡಿ ಬಂದಿತ್ತಲ್ಲ, ಅದು ಲಗ್ನ. ಆಯ್ತಾ? ಈಗ ಲಗ್ನದಲ್ಲಿ ಇವರು ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದ್ದಾರೆ. ದಾಕ್ಷಿಣಮ್ಮ, ನಿಮ್ಮ ಮೊಮ್ಮಗನ ಹೆಸರೇನು? ಆದಿತ್ಯ. ಹಾ, ಆದಿತ್ಯ ಅಂತ ಕರೆದ. ಈ ಆದಿತ್ಯ ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದಾನೆ. ಈಗ ಇದರಲ್ಲಿ ದಶಾ ಭುಕ್ತಿಗಳನ್ನು ನೋಡಿದ್ರೆ ಸೂರ್ಯ ದಶೆ ಸ್ಟಾರ್ಟ್ ಆಗಿದೆ ಇವನಿಗೆ. ಹುಟ್ಟಿದಾಗಿಂದ 2007ರವರೆಗೂ ಸೂರ್ಯ ದಶೆ ಇತ್ತು ಇವಂದು. ಆಮೇಲೆ ಚಂದ್ರ ದಶೆ, ಆಮೇಲೆ ಮಂಗಳ ದಶೆ, ಆಮೇಲೆ ರಾಹು ದಶೆ ಇದೆ. ಈಗ ಬೇಸಿಕಲಿ ಇದೇನಾಗುತ್ತೆ ಅಂದ್ರೆ, ಈಗ ಈ ನಿನ್ನೆ ನಾವೆಲ್ಲ ಚರ ಸ್ಥಿರ ದ್ವಿಸ್ವಭಾವ ಅಂತ ನೋಡ್ಕೊಂಡಿದ್ವಿ. ಈಗ ಇವನ ಲಗ್ನ ದ್ವಿಸ್ವಭಾವನೋ ಚರ ಸ್ಥಿರನೋ ಯಾರು ಹೇಳಿ ನೋಡೋಣ. ಒಂದ್ ನಿಮಿಷ. ದ್ವಿಸ್ವಭಾವ ಬರುತ್ತೆ ಲಗ್ನದಲ್ಲಿ ನೋಡಿದ್ರೆ. ಲಗ್ನ ಈಗ 4 ಕೋಣೆಯ 4 ಮನೆಗಳು ಇದಾವಲ್ಲ, ಅವು ದ್ವಿಸ್ವಭಾವ ರಾಶಿಗಳು. ಈಗ ಮಿಥುನ, ಕನ್ಯಾ, ಧನು ಮತ್ತು ಮೀನ, ಇವು ದ್ವಿಸ್ವಭಾವ ರಾಶಿಗಳು. ಹಾಗಾಗಿ ಲಗ್ನ ದ್ವಿಸ್ವಭಾವ ಆಯ್ತು. ಈ ಚಂದ್ರ ಏನಿದೆ, ಇದು ಚರ ರಾಶಿಯಲ್ಲಿ ಬಂದಿದೆ. ಚಂದ್ರ ಚರ ರಾಶಿಯಲ್ಲಿ ಬಂದಿದೆ. ಈಗ ಇವನ್ನ ಮತ್ತೊಂದು ಏನ್ ಮಾಡ್ತಾರೆ ಅಂತ ಅಂದ್ರೆ, ಪುರುಷ ಸ್ತ್ರೀ ಅಂತ ಮಾಡ್ತಾರೆ. ಮೇಷ ಪುರುಷ, ವೃಷಭ ಸ್ತ್ರೀ, ಮಿಥುನ ಪುರುಷ, ಕರ್ಕಾಟಕ ಸ್ತ್ರೀ, ಹಿಂಗೆ ಒಂದ್ರ ಪಕ್ಕಕ್ಕೊಂದು. ಆಮೇಲೆ ಮೀನ ಸ್ತ್ರೀ ಆಗುತ್ತೆ. ಹೀಗ್ ಮಾಡ್ತಾರೆ. ಈಗ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು ಅಂತ ಅಂದ್ರೆ, ಬಾಧಕಗಳು ಮತ್ತು ಮಾರಕ ಮತ್ತು ಬಾಧಕ ಅಂತ ಕರೀತಾರೆ. ಮಾರಕ ಮತ್ತು ಬಾಧಕ ಮತ್ತು ಮಾರಕಗಳು ಅಂದ್ರೆ ಏನು ಅಂದ್ರೆ, ಅವು ಚರ ರಾಶಿಗೆ ಬೇರೆ ಇರ್ತವೆ, ಸ್ಥಿರ ರಾಶಿಗೆ ಬೇರೆ ಇರ್ತವೆ, ದ್ವಿಸ್ವಭಾವ ರಾಶಿಗೆ ಬೇರೆ ಇರ್ತವೆ. ಮಾರಕ ಅಂತ ಅಂದ್ರೆ ಕೆಲವೊಂದ್ಸಲ ಯಾರ್ದಾದ್ರು ಮೃತ್ಯು ಏನಾದ್ರು ಬರ್ಬೇಕು ಅಂದ್ರೆ ಮಾರಕ ಮತ್ತು ಬಾಧಕೇಶ ಅಂತ ಇರ್ತಾರೆ. ಅವರು ಏನಾದ್ರು ಬಂದು ತೊಂದರೆ ಕೊಟ್ಟಾಗ, ಅವರು ದಶಾಭುಕ್ತಿಗಳಿದ್ದಾಗ ಮಾರಕಾಧಿಪತಿ ಬಂದು ತೊಂದರೆ ಆಗ್ತದೆ.
ಅದು ತೀರಾ ಅದನ್ನ ನಾವು ಒಳಗಡೆ ಹೋಗಿ ಅಳಿಯೋದ್ ಬೇಡ, ಜಸ್ಟ್ ನೆನ್ಪಿಟ್ಕೊಂಡಿರ್ಲಿ. ಇದಕ್ಕೆ ದ್ವಿಸ್ವಭಾವ ರಾಶಿಗೆ 2ನೇ ಅಧಿಪತಿ ಬಾಧಕಾಧಿಪತಿ. ಎಲ್ಲರಿಗೂ ಎಲ್ಲಾ ರಾಶಿಯವ್ರಿಗೂ 2ನೇ ಅಧಿಪತಿ ಇದೆಯಲ್ಲ, ಅದು ಬಾಧಕ ಅಧಿಪತಿ ಅಂತ ಕರೀತಾರೆ. ಈಗ ಇವ್ರದ್ದು ಯಾವ್ದು ಲಗ್ನ? ಇವ್ರ ಲಗ್ನ ಬಂದು ಇವ್ರದ್ದು ಲಗ್ನ ಮೀನ ಲಗ್ನ. 2ನೇ ಮನೆ ಯಾವುದು? ಮಂಗಳ. ಮಂಗಳ ಇವರಿಗೆ ಬಾಧೆಯನ್ನು ಉಂಟು ಮಾಡ್ತಾನೆ, ಬಾಧಕಾಧಿಪತಿ. ಮತ್ತೆ ಮಾರಕಾಧಿಪತಿ ಬಂದ್ಬಿಟ್ಟು ಬುಧ ಇವರಿಗೆ. ಯಾಕೆಂದ್ರೆ ಬುಧ, ಈಗ ನಾವು ಇದನ್ನೇ ಏನ್ ಮಾಡ್ಬೇಕು, ಹಿಂದೂ ಕ್ಯಾಲೆಂಡರ್ ನೋಡೋಣ. ಇವ್ರದ್ದು ದಶಾಭುಕ್ತಿಗಳನ್ನ ನೋಡಿದ್ರೆ ಇಲ್ಲಿ ನೋಡಿ, ಈಗ ಸೂರ್ಯ ಈಗ 2024 ಮಂಗಳ ಆಯ್ತು. ಮಂಗಳ ಬಾಧೆ ಏನಾದ್ರೂ ಕೊಟ್ಟಿರ್ತಾನೆ 2017ರಿಂದ 2024ವರೆಗೂ. ಆಮೇಲೆ ರಾಹು ಬಂದಿದೆ. ಈಗ ಏನಾಗಬೇಕು, ರಾಹುದಲ್ಲಿ ರಾಹು ನಡೀತಾ ಇದೆ 2027ವರೆಗೂ. ಹೀಗೆ ಮಾರಕ ಮತ್ತು ಬಾಧಕ ಅಧಿಪತಿಗಳನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಕೆಲವೊಬ್ರೆಲ್ಲ ಏನಂತಾರೆ, ಕಂಟಕ ಇದೆ ಕಂಟಕ ಇದೆ ಅಂತ ಹೇಳ್ತಾ ಇರ್ತಾರೆ, ಗೊತ್ತಲ್ಲ ನಿಮಗೆ? ಕೇಳಿಸ್ಕೊಂಡಿದ್ದೀರಾ? ಈ ಕಂಟಕ ಇದೆ ಅನ್ನೋದು ಯಾಕೆ ಕಂಟಕ ಇದೆ ಅಂದ್ರೆ, ಇವರಿಗೆ ಮಂಗಳ ದಶ 2017ರಿಂದ 2024ವರೆಗೂ ನಡೆದಿತ್ತು. ಆ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಬಾಧಕಾಧಿಪತಿಯಿಂದ ತಿಳ್ಕೋಬಹುದು. ಈಗ ಈಗ 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಆದ್ರೆ ಚಂದ್ರನಂದು ಲೆಕ್ಕ ಹಾಕಂಗಿಲ್ಲ. ಆ ಮನೆಯ ಅಧಿಪತಿ ಇದಾನಲ್ಲ, ಆ ಮನೆಯ ಅಧಿಪತಿಯಾದ ಮಂಗಳ ಇವರಿಗೆ ಬಾಧಕಾಧಿಪತಿ. ಈಗ ಹಾಗೇನೆ ಪ್ರತಿಯೊಂದು ಮನೆಗೂ ಈಗ ಇದಕ್ಕೆ ಮಂಗಳಂಗೆ ಶುಕ್ರ ಬಾಧಕಾಧಿಪತಿ, ಆಮೇಲೆ ಬುಧನಿಗೆ ಚಂದ್ರ ಬಾಧಕಾಧಿಪತಿ, ಅರ್ಥ ಆಯ್ತಾ? ಚಂದ್ರನಿಗೆ ಸೂರ್ಯ ಬಾಧಕಾಧಿಪತಿ. ಸೊ ಆಮೇಲೆ ಮಾರಕಗಳು ವ್ಯತ್ಯಾಸ ಆಗ್ತವೆ. ಈಗ ಚರ ರಾಶಿಯವರಿಗೆ 11ನೇ ಮನೆ ಮಾರಕಾಧಿಪತಿ. ಚರ ರಾಶಿ ಅಂದ್ರೆ ಯಾವ್ಯಾವ್ದಿದಾವೆ? ಚರ ರಾಶಿ ಅಂತ ಅಂದ್ರೆ ಬೇಸಿಕಲಿ ಮೇಷ, ಆಮೇಲೆ ಕಟಕ, ಆಮೇಲೆ ತುಲಾ, ಆಮೇಲೆ ಮಕರ. ಇವು ಚರ ರಾಶಿಯವರಿಗೆ. ಇವರಿಗೆ 11ನೇ ಮನೆ ಮಾರಕಾಧಿಪತಿ. ಅಂದ್ರೆ ಇವರಿಗೆ ಮೇಷದವನಿಗೆ ಇದು ಕುಂಭ ಮಾರಕಾಧಿಪತಿ ಆಯ್ತಾ, ಚಂದ್ರನಿಗೆ ಶುಕ್ರ ಮಾರಕಾಧಿಪತಿ, ಅರ್ಥ ಆಯ್ತಾ? ಆಮೇಲೆ ಶುಕ್ರನಿಗೆ ಇಲ್ಲಿ ತುಲಾ ರಾಶಿಯವರಿಗೆ ಸೂರ್ಯ ಮಾರಕಾಧಿಪತಿ. ಆಮೇಲೆ ಇದಕ್ಕೆ ಮಕರದವರಿಗೆ ಮಂಗಳ ಮಾರಕಾಧಿಪತಿ. ಅರ್ಥ ಆಯ್ತಾ? ಮಾರಕಾಧಿಪತಿಗಳು ಬೇರೆ ಬೇರೆ ಇರ್ತವೆ. ಬಾಧಕಾಧಿಪತಿಗಳು ಯಾವಾಗ್ಲೂ 2ನೇ ಮನೆ ಅಧಿಪತಿಗಳು ಬಾಧೆಯನ್ನು ಉಂಟು ಮಾಡುತ್ತವೆ. ಬಾಧೆ. ಹಾ, ಬಾಧಕಾಧಿಪತಿಗಳು ಅವು. ಹಾಗೇನೆ ಇದು ಬಾಧಕಾಧಿಪತಿ ಮತ್ತು ಮಾರಕಾಧಿಪತಿಗಳು ಯಾರ್ಯಾರು ಅಂತ ಗೊತ್ತಾಯ್ತು. ಈಗ ಅದೇ ಸ್ಥಿರದವರಿಗೆ 9ನೇ ಮನೆ ಬಾಧಕಾಧಿಪತಿ ಅಲ್ಲ, ಮಾರಕಾಧಿಪತಿ 9ನೇ ಮನೆ. ಈಗ ಸ್ಥಿರ ಅಂದ್ರೆ ಯಾರ್ಯಾರು ಇದ್ದಾರೆ? 2, 5, 2, 5, 8, 11. 2, 5, 8, 11. 2 ಅಂದ್ರೆ ಯಾರು? ವೃಷಭ. 5 ಅಂದ್ರೆ ಸಿಂಹ. ಆಮೇಲೆ ವೃಶ್ಚಿಕ ಮತ್ತು ಕುಂಭ. ಇವರಿಗೆ ಅಲ್ಲಿಂದ 9ನೇ ಮನೆ ನೋಡ್ಬೇಕು. ಈಗ ವೃಷಭಕ್ಕೆ 9ನೇ ಮನೆ ಯಾರು? ವೃಷಭಕ್ಕೆ 9ನೇ ಮನೆ ಮಕರ. ಹಾಗೆ ಸಿಂಹಕ್ಕೆ 9ನೇ ಮನೆ ಯಾವುದು? ಸಿಂಹಕ್ಕೆ 9ನೇ ಮನೆ ಇದು ಯಾವ್ದಪ್ಪ? ಮೇಷ. ಅವರು ಮಾರಕಾಧಿಪತಿಗಳು. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರ್ಲಿ ಅಂತ ನಾನು ನಿಮಗೆ ಹೇಳಿದೆ. ಇದು ಬಾಧಕ ಮತ್ತು ಮಾರಕ.
ಜಿ ಇನ್ನೊಂದ್ಸತಿ ಹೇಳ್ಬೋದು ಆಟ್ರಿಬ್ಯೂಟ್ ಏನಂತ ಎರಡನ್ನು. ಹಾ, ಏನು ಅಂದ್ರೆ ಬಾಧಕ ಅಂತಂದ್ರೆ ಏನಾದ್ರು ಒಂದು ತೊಂದರೆ ಉಂಟು ಮಾಡೋದು. ಓಕೆ, ಶುರು ಆಗೈತೆ ಅವನಿಗೆ. ಹಾ, ಇರ್ಲಿ ಅಮ್ಮ, ಅದಕ್ಕಾಗಿನೇ ಅವನ್ನ ಬಂದು ನೀವು ಮಾತಾಡ್ಸಿದಕ್ಕೇನೆ ಜಸ್ಟ್ ಹೇಳಿದೆ. ಯಾವಾಗ ಮಾರಕ ಬಾಧಕ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಪರಿಹಾರ ಏನಾರ ಆಯ್ತಾ? ಅದೇ ನೋಡೋಣಂತೆ ತಡ್ರಿ. ಈಗ ನೀವು ಹಾಕಿದ್ದೀನಿ ಪರಿಹಾರ, ಆಮೇಲೆ ವಿಚಾರ ಮಾಡೋಣ. ಮುಂದೆ ಕ್ಲಾಸಿಂದ ನಾ ತಗೊಂಡಿರ್ತೀನಿ. ಮಾರಕ ಬಾಧಕ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಮಾರಕ ಅಂತ ಹೇಳ್ಬಿಡಿ ಜಿ. ಅದು ಮಾರಕ ಅಂತಂದ್ರೆ ಒಂದು ತೊಂದರೆ. ಮಾರಕ ಅಂತಂದ್ರೆ ಏನು? ಬಾಧಕ ಅಂದ್ರೆ ತೊಂದರೆ ಕೊಡೋನು. ಮಾರಕ ಅಂದ್ರೆ ಮರಣ ಸದೃಶವಾದ ತೊಂದರೆ ಕೊಡೋನು ಅಂತ. ಸಡನ್ ಶಾಕ್ ಅಂತನಾ? ಸಡನ್ ಅಂತಲ್ಲ, ಮಾರಕ ಅಂದ್ರೆ ಈಗ ಕೆಲವೊಬ್ರದ್ದು ಮೃತ್ಯು ಯಾವಾಗ ಆಗುತ್ತೆ ಅಂತ ಎಲ್ಲ ಲೆಕ್ಕ ಮಾಡ್ತಾರಲ್ಲ, ಅದನ್ನ ಮಾರಕಾಧಿಪತಿಯನ್ನ ನೋಡಿ ಲೆಕ್ಕ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಮಿಥುನ ಲಗ್ನದವರಿಗೆ ಮಾರಕಾಧಿಪತಿ ಗುರು. ಗುರು ದಶದಲ್ಲಿರ್ಬೋದು, ಈ ಗುರು ಯಾವ್ದೋ ಭುಕ್ತಿಯಲ್ಲಿ ಬರ್ಬೋದು, ಅಥವಾ ಏನೋ ಒಂದು ಗುರು ಮಾರಕತ್ವ ಕೊಡ್ತಾನೆ ಅಂತ ಲೆಕ್ಕ ಮಾಡದಂಗೆ. ಅದನ್ನ ನಾವು ಈಗ ಅದನ್ನೆಲ್ಲಕ್ಕೆ ಲೆಕ್ಕ ಮಾಡೋದ್ ಬೇಡ. ಯಾರು ಯಾವಾಗ ತೀರ್ಕೋತಾರೆ ಏನ್ ಕತೆ ಅನ್ನೋದನ್ನ. ಬರ್ಕೊಂಬಿಡ್ರಿ ಎಲ್ಲದನ್ನ, ಮಾರಕ ಮತ್ತು ಬಾಧಕನ. ಆಗಿದೆ ಅಣ್ಣ. ಎಲ್ಲಾ ರಾಶಿಗೂ 2ನೇ ಮನೆ ಬಾಧಕ ಅಧಿಪತಿ. ಆಮೇಲೆ ಸ್ಥಿರ ರಾಶಿ 2, 5, 8, 11 ರಾಶಿಗಳಿಗೆ 9ನೇ ಮನೆ ಬಾಧಕ. ಆಮೇಲೆ ಚರ ರಾಶಿಗಳಿಗೆ 11ನೇ ಮನೆ ಮಾರಕ ಅಧಿಪತಿ. ಆಮೇಲೆ ದ್ವಿಸ್ವಭಾವದವರಿಗೆ 7ನೇ ಮನೆ ಮಾರಕಾಧಿಪತಿ. ಸ್ಕ್ರೀನ್ ಶೇರ್ ಆಗಿದೆ ಆಗ್ಲಿ. ಈಗ ಮುಂದೆ ಹೇಳೋಣ. ಈಗ ಎಲ್ಲರಿಗೂ ಎಲ್ಲಾ ಗ್ರಹಗಳು ಎಲ್ಲಿದ್ದಾವೆ ಅನ್ನೋದು ಗೊತ್ತಾಯ್ತು. ಈಗ 1 ಅಂದ್ರೆ ಲಗ್ನ, 2 ಅಂತ ಅಂದ್ರೆ ಏನು ಗೊತ್ತಾ? 2 ಅಂದ್ರೆ ಸಂಸಾರ ಅಂತ. ನಾನು, ನನ್ನದು, ನಮ್ಮದು ಅಂತ ಇರ್ತದಲ್ಲ ಸಂಸಾರ. 2ನೇ ಮನೆ ಅಂದ್ರೆ ನನ್ನ ಸಂಸಾರ ಅಂತ ನೆನ್ಪಿಡ್ಕೋಬೇಕು. 2ನೇ ಮನೆ ನಮ್ಮ ಸಂಸಾರ. 3ನೇ ಮನೆ ಅಂದ್ರೆ ಅಣ್ಣ ತಮ್ಮಂದಿರು, ಕೈ ಕಾಲುಗಳು. ಈಗ 1ನೇ ಮನೆ ಅಂದ್ರೆ ನನ್ನ ದೇಹ ಅಥವಾ ನನ್ನ ತಲೆ ಭಾಗ, ಮುಖ ಭಾಗನ 1ನೇ ಲಗ್ನದಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. 2ನೇದು ಮನೆ ಅಂದ್ರೆ ಗಂಟಲು ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಹೇಳ್ತಾ ಬಂದಿದ್ದೀನಿ. ಮತ್ತೆ ಇದು 2ನೇ ಭಾವ ಅಂದ್ರೆ ಗಂಟಲು ಅಂತ ಅನ್ಕೋಬೇಕು. 3ನೇ ಭಾವ ಅಂದ್ರೆ ಶೋಲ್ಡರ್ಸ್, ಕೈ ಅಂತ. 4ನೇ ಭಾವ ಅಂದ್ರೆ ಹೃದಯ ಮತ್ತು ತಾಯಿ ಅಂತ. 5ನೇ ಭಾವ ಅಂತಂದ್ರೆ ಇದು ಇಂಟ್ರೆಸ್ಟ್, ಮನಸ್ಸು ಇದ್ದಂಗೆ. 5ನೇ ಭಾವ ಅಂದ್ರೆ ಮನಸ್ಸು, ಪೂರ್ವ ಪುಣ್ಯ ಸ್ಥಾನ. ಚೆಸ್ಟ್ ಅಂತ ಕರಿಬಹುದು ಇದಕ್ಕೆ, ಏನ್ರಿ? 5ನೇದಕ್ಕೆ. 5ನೇದಕ್ಕೆ. 6ನೇ ಭಾವಕ್ಕೆ ನಮ್ಮ ಶತ್ರುಗಳು 6ನೇ ಭಾವದಲ್ಲಿ ಲೆಕ್ಕ ನೋಡ್ಬೋದು. ಶತ್ರುಗಳನ್ನ ನೋಡ್ತೀವಿ. ಸಾಲವನ್ನ 6ನೇ ಭಾವದಿಂದ ನೋಡ್ತೀವಿ. ನಮ್ಮ ರೋಗಗಳನ್ನ 6ನೇ ಭಾವದಿಂದ ನೋಡ್ತೀವಿ. ಈಗ ಯಾವ್ದಾದ್ರು ಒಂದು ಕುಂಡ್ಲೆಯಲ್ಲಿ ಅವರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದಾಗ, ಈಗ ನಮ್ಮ ದಾಕ್ಷಿಣ್ಯಮ್ಮರ ಮೊಮ್ಮಗನಿಗೆ ಸ್ವಲ್ಪ ಆರಾಮಿಲ್ಲ,
ಅವನಿಗೆ ಏನ್ ಆರಾಮಿಲ್ಲ ಅಂತ ನೋಡ್ಬೇಕು ಅಂತಂದ್ರೆ ಈ 6ನೇ ಭಾವದಲ್ಲಿ ನೋಡ್ಬೇಕು. ಇದು 6ನೇ ಭಾವ ಯಾವ್ದಿದೆ? ಸಿಂಹ ರಾಶಿ ಇದೆ. ಈ ಸಿಂಹ ರಾಶಿ ಏನು ತೊಂದರೆ ಕೊಡ್ಬೋದು ಇವನಿಗೆ? ಸೂರ್ಯನ ಮನೆ, ಸೂರ್ಯ ನೀಚನಾಗಿದ್ದಾನೆ. ಆಮೇಲೆ ಈ ಜಾಗಕ್ಕೆ ಶನಿಯ ದೃಷ್ಟಿ ಇದೆ. ಈ ದೃಷ್ಟಿ ಅನ್ನೋದನ್ನ ನಾನು ನಿಮ್ಗೆ ಇನ್ನೂ ಹೇಳಿಲ್ಲ. ದೃಷ್ಟಿ ಅನ್ನೋದನ್ನ ಹೇಳ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ. ಇಲ್ಲ ಅಂದ್ರೆ ಬರ್ಕೊಂಬಿಡಿ ಇನ್ನೊಂದ್ ಸ್ವಲ್ಪ ಸೈಡ್ ಅಲ್ಲಿ. ದೃಷ್ಟಿಗಳು ಎಲ್ಲಾ ಗ್ರಹಗಳಿಗೂ 7ನೇ ಮನೆ ದೃಷ್ಟಿ ಕಾಮನ್ ಆಗಿರುತ್ತೆ. ಎಲ್ಲಾ ಗ್ರಹಕ್ಕೂ 7ನೇ ಮನೆಯ ದೃಷ್ಟಿ ಇದೆ. ಗುರು ರಾಹು ಕೇತುಗಳಿಗೆ 5 ಎಕ್ಸ್ಟ್ರಾ 2 ದೃಷ್ಟಿ ಇದೆ. 5 ಮತ್ತು 9ನೇ ದೃಷ್ಟಿ. ಶಿವಶಂಕರ್ TM. ಗುರು ಮತ್ತು ರಾಹುಗೆ, ಗುರು ರಾಹು ಕೇತುಗಳಿಗೆ 5ನೇ ದೃಷ್ಟಿ ಒಂದಿದೆ, 9ನೇ ದೃಷ್ಟಿ ಒಂದಿದೆ. ಈಗ ಇಲ್ಲಿ ಗುರು ಇದೆಯಲ್ಲ, ಇಲ್ಲಿ ನೋಡಿ ಗುರು ಏನ್ ಮಾಡಿದಾನೆ? ಇದು ಗುರು 5ನೇ ಇದು ಚಂದ್ರನ್ ಮನೆಯಲ್ಲಿದ್ದಾನೆ. ಅಲ್ಲಿಂದ ಅವನು ಕೇತುನ್ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ಅಲ್ಲಿಂದ ಅವನು ಲಗ್ನದ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. 5ನೇ ದೃಷ್ಟಿಯಿಂದ ಕೇತುನ್ ನೋಡ್ತಾನೆ, 9ನೇ ದೃಷ್ಟಿಯಿಂದ ಲಗ್ನವನ್ನ ನೋಡ್ತಾನೆ. ಇದಕ್ಕೆ ದೃಷ್ಟಿ ಅಂತ ಕರೀತಾರೆ. 7ನೇ ದೃಷ್ಟಿಯಿಂದ ಅವನ್ ಏನ್ ಮಾಡ್ತಾನೆ? ಮಕರವನ್ನ ನೋಡ್ತಾನೆ, 11ನೇ ಮನೆ ನೋಡ್ತಾನೆ. ಇದಕ್ಕೆ ದೃಷ್ಟಿ ಅಂತ ಕರೀತಾರೆ. ಆಯ್ತಾ? ಗುರು ರಾಹು ಕೇತುಕ್ಕೆ 5, 7, 9 ದೃಷ್ಟಿ ಇದಾವೆ. ಶನಿಗೆ 3, 7, 10ನೇ ದೃಷ್ಟಿ ಇದೆ. 3, 7, 10. ಹಾ, 3ನೇ ದೃಷ್ಟಿ ಅಂತ ಅಂದ್ರೆ ಈಗ ಶನಿ ನೋಡಿ, ಈಗ ಮಿಥುನದಲ್ಲಿ ಶನಿ ಇದೆ. ಅಲ್ಲಿಂದ ಅದು ಏನ್ ಮಾಡುತ್ತೆ? ಸಿಂಹ ರಾಶಿಯನ್ನು ನೋಡ್ತದೆ. 1, 2, 3. 3ನೇ ದೃಷ್ಟಿ. ಅಲ್ಲಿಂದ ಮತ್ತೆ 7ನೇ ದೃಷ್ಟಿಯಿಂದ ಧನುರ್ ರಾಶಿ ನೋಡುತ್ತೆ. 1, 2, 3, 4, 5, 6, 7. ಆಮೇಲೆ ಅಲ್ಲಿಂದ ಇದು ಲಗ್ನವನ್ನು ನೋಡುತ್ತೆ ಶನಿ. ಅರ್ಥ ಆಯ್ತಾ? ಈಗ ಇದ್ರ ಪ್ರಕಾರ ಇವನಿಗೆ ಈಗ ಆದಿತ್ಯನಿಗೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಪ್ರಾಬ್ಲಮ್ ಇರ್ಬೋದು ಒಂದು. ಕರೆಕ್ಟಾ? ಈಗ ನಾವು ರೋಗನ ಅನಲೈಸ್ ಮಾಡೋದು ಹೆಂಗ್ ಅನಲೈಸ್ ಮಾಡ್ತೀನಿ ಅಂದ್ರೆ ಈ ತರನೇ ಅನಲೈಸ್ ಮಾಡೋದು. ಶನಿ 6ನೇ ಮನೆಗೆ ಹೊಟ್ಟೆ ಭಾಗದಕ್ಕೆ ದೃಷ್ಟಿ ಇಟ್ಟಿದ್ದಾನೆ. ಈಗ ಇವನಿಗೆ ಸಮಾಧಾನ ಮಾಡ್ಬೇಕು ಅಂತಂದ್ರೆ ನಮ್ಮ ಅಸ್ಟ್ರಾಲಜಿಕಲ್ ಮೇಲ್ನೋಟಕ್ಕೆ, ಇನ್ನೂ ಒಳಗ್ ಹೋಗಿಲ್ಲ, ಮೇಲ್ನೋಟಕ್ಕೆ ಇವನಿಗೆ ಸಮಾಧಾನ ಮಾಡ್ಬೇಕು ಅಂದ್ರೆ ಶನಿಯ ಉಪಾಯಗಳನ್ನ ಮಾಡ್ಬೇಕು. ದಾಕ್ಷಾಯಣಮ್ಮರೇ, ಶನಿಗೆ ಉಪಾಯ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ರುದ್ರಾಭಿಷೇಕ, ಶಿವನಿಗೆ ರುದ್ರಾಭಿಷೇಕ ಮಾಡ್ಬೇಕು. ನೀವು ಅದನ್ನೇ ಧನುರ್ಮಾಸದಲ್ಲಿ ಮಾಡಿದ್ರು ನಡೀತಿತ್ತು. ಅರ್ಥ ಆಯ್ತಾ? ಸರಿ, ನಾವು ನವೆಂಬರ್ದಾಗ ಮಾಡಿದ್ವಿ ರುದ್ರಾಭಿಷೇಕ, ಶಿವನ್ ದೇವಸ್ಥಾನದ ಮಾಡಿಸಿವಿ. ಹಾ, ಹಂಗೆ ಒಟ್ಟು ಏನಾದ್ರೂ ಈಗ ನೀವು ದಿವಸ ರುದ್ರಾಭಿಷೇಕ ಮಾಡ್ತಿರಲ್ಲ, ಅವನ್ ಸಲುವಾಗಿನೇ ಸಂಕಲ್ಪ ಮಾಡಿ ರುದ್ರಾಭಿಷೇಕನ ಸಂಪೂರ್ಣವಾಗಿ ಓದ್ತಾ ಇರ್ರಿ. ಸರಿ ಸರಿ ಸರಿ. ಹಂಗಾಗಿ ಶನಿ ದೃಷ್ಟಿಯಿಂದನೇ ಇದು ಹೊಟ್ಟೆ ಭಾಗದಲ್ಲಿ ಮತ್ತೆ ದೇಹ ಭಾಗದಲ್ಲಿ ಎರಡೂ ಕಡೆಗೂ, ಹೊಟ್ಟೆ ದೇಹ, ಈಗ ನಾವು ಹೊಟ್ಟೆವರೆಗೂ ಬಂದಿದೀವಿ. ಅದಕ್ಕಾಗಿನೇ ನಾನು ನೋಡಿ ಹೇಳಿದೆ ನಿಮಗೆ. ಇಲ್ಲಿ ಏನಾಗಿದೆ, ಹೊಟ್ಟೆ ಭಾಗದಲ್ಲಿ ಶನಿಯ ದೃಷ್ಟಿ ಇರೋದಕ್ಕೆ ಹೊಟ್ಟೆ ಭಾಗದಲ್ಲಿ ಹೀಟ್, ಇದ್ ಯಾಕೆ ಹೀಟು ಅಂತೀವಿ ಅಂದ್ರೆ ಇದು ಸಿಂಹದ ಮನೆ. ಸಿಂಹ ಅಂದ್ರೆ ಅಗ್ನಿ, ಕರೆಕ್ಟಾ? ಈಗ ಅಗ್ನಿ ಮತ್ತೆ ಧರ್ಮ ತ್ರಿಕೋಣ. ಅಗ್ನಿ ಅಂದ್ರೆ ಹೀಟಿನಿಂದ ಶನಿಯಿಂದ ಇಲ್ಲಿ ಹುಟ್ಟಿರೋ ಪ್ರಾಬ್ಲಮ್ ಯಾವ್ದಾದ್ರು ಆಸಿಡ್ ಪ್ರಾಬ್ಲಮ್ ಆಗಿ ಏನಾರು ಆಗಿರುತ್ತದು, ಏನ್ರಿ? ಆಮೇಲೆ ಮತ್ತೆ ಯಾವ್ದಾದ್ರು ಬೇರೆ ಗ್ರಹಗಳೇನಾದ್ರು ದೃಷ್ಟಿ ಇಟ್ಟಿದಾವ ನೋಡ್ಬೇಕು. ಸರಿ ಸರಿ ಸರಿ. ಈಗ 6ನೇ ಮನೆ ಆಯ್ತು. 7ನೇ ಮನೆ ಅಂದ್ರೆ ಏನು? ಈಗ ಗುಪ್ತಾಂಗಗಳಲ್ಲಿ ಮುಂಭಾಗದಲ್ಲಿರುವ ಅಂಗಗಳು 7ನೇ ಭಾಗ. 8ನೇ ಮನೆ ಅಂತ ಅಂದ್ರೆ ಗುಪ್ತಾಂಗಗಳಲ್ಲಿ ಹಿಂದ್ಗಡೆ ಇರೋ ಭಾಗಗಳು 8ನೇ ಮನೆ. 7ನೇ ಮನೆಯಲ್ಲಿ ಮತ್ತೊಂದು ಏನು ಅಂದ್ರೆ
ಪಾರ್ಟ್ನರ್ ಅಂತ ಕರೀತಾರೆ. ಹಾ. ನಾನು 4-5 ಏನೇನೋ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾ ಇದ್ನಲ್ಲ, ಅದು ಏನಂದ್ರೆ 7ನೇ ಮನೆಯನ್ನ ಪಾರ್ಟ್ನರ್ ಅಂತ ಕರೀತಾರೆ. 8ನೇ ಮನೆಯನ್ನ ಪಾರ್ಟ್ನರಿನ ಅಮ್ಮನ ಮನೆ ಅಥವಾ ಪಾರ್ಟ್ನರಿನ ಸಂಸಾರ ಅಂತ ಕರಿಬಹುದು. ಅತ್ತೆ ಮನೆ ಅನ್ನೋದಿದೆಯಲ್ಲ, ಮಾವನ ಮನೆ, ಅದು 8ನೇ ಮನೆ. 8ನೇ ಮನೆ ಅಂದ್ರೆ ಅದು ಜನರಲಿ. ಆಮೇಲೆ 9ನೇ ಮನೆ ತಂದೆಯ ಮನೆ ಅಂತ ಕರಿತೀವಿ. 9ನೇ ಮನೆ ತಂದೆ ಮನೆ ಅಂತಂದ್ರೆ 9ನೇ ಮನೆ. ಈಗ ಜನರಲಿ ಏನಾಗುತ್ತೆ, 9ನೇ ಮನೆಯಲ್ಲಿ ಕೇತು ಇತ್ತು ಅಂತಂದ್ರೆ ಬಹಳ ಜನ ಜ್ಯೋತಿಷಿಗಳು ಏನ್ ಮಾಡ್ತಾರೆ, ಪಿತೃದೋಷ ಇದೆ, ಪಿತೃದೋಷ ಇದೆ, ಇವನಿಗೆ ಪಿತೃದೋಷ ಪರಿಹಾರವಾದ ಪೂಜೆಗಳನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ ದಾಕ್ಷಾಯಣಮ್ಮರೇ. ಹೇಳ್ರಿ ಇನ್ನು 9ನೇ ಮನೆಯಲ್ಲಿ ಕೇತು ಇದ್ದಿದ್ದಕ್ಕೆ ಪಿತೃದೋಷ ಪರಿಹಾರಗಳನ್ನ ಮಾಡಿಸ್ಲಿಕ್ಕೆ ಕೇಳ್ಕೋಬಹುದು. ಅದನ್ನ ಪಿತೃದೋಷ ಪರಿಹಾರನ್ನ ಮಾಡ್ಕೊಳಕ್ಕೆ ಸಿಂಪಲ್ ಆದ ಸರಳ ಉಪಾಯಗಳಿದಾವೆ. ಏನು ಸರಳ ಉಪಾಯ? ನೀವು ಕಾಂಪ್ಲಿಕೇಟೆಡ್ ಉಪಾಯನೂ ಮಾಡ್ಲಿಕ್ಕೆ ರೆಡಿ ಇದ್ದೀರಿ. ನಾನು ಹೇಳೋ ಸರಳ ಉಪಾಯ ಅಂದ್ರೆ ಏನು ಅಂದ್ರೆ, ಈಗ ನೀವು ಎಲ್ಲಾದ್ರೂ ಒಂದು ಇದ್ರದ್ದು ಪಿತೃದೋಷ ಪರಿಹಾರವನ್ನ 3 ಅಮಾವಾಸ್ಯೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ಬೋದು. ಇಲ್ಲ ಮನೆಯಲ್ಲೇನೆ ಕುಳ್ಳು ತಂದು, ಈಗ ಕುಳ್ಳು ತಂದು ಕುಳ್ಳಿನ ಮೇಲೆ ತುಪ್ಪ ಇಟ್ಟು ತುಪ್ಪ ಇಟ್ಟು ಆಮೇಲೆ ಕೊಬ್ಬರಿ ಮತ್ತೆ ಇವನ್ನೆಲ್ಲ ಹಾಕಿ, ಎಳ್ಳು ಎಲ್ಲ ಹಾಕಿ ಸುಮ್ನೆ ರುದ್ರ ಓದಿ ಪಠನ ಮಾಡಿ ಒಂದ್ ಸ್ವಲ್ಪ ಅದ ನೈವೇದ್ಯ ಮಾಡಿನೂ ನೀವು ಇದನ್ನ ಪಿತೃದೋಷ ಪರಿಹಾರವನ್ನ ಸರಳವಾಗಿ ನೀವೇ ಮಾಡ್ಕೋಬಹುದು. ಸರಿ ಸರಿ ಸರ್. ಅರ್ಥ ಆಯ್ತಾ? ಇಲ್ಲ ನೀವು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿದ್ರು ಬೇಕಾದಷ್ಟು ಪರಿಹಾರಗಳಿದಾವೆ. ಆದ್ರೆ ನನ್ನ ಉಪಾಯಗಳು ಸಿಂಪಲ್ ಆಗಿ ನೀವೇ ಮಾಡ್ಕೊಳ್ಳೋವಿರ್ತವೆ. ಅಷ್ಟೊಂದು ಖರ್ಚು ಮಾಡಿ ಅದೇ ಅದಕ್ಕೇನೆ ಅಮಾವಾಸ್ಯೆ ಬರ್ತಾವಲ್ಲ, ಅಮಾವಾಸ್ಯೆ ದಿವಸ ಕುಳ್ಳು ತಂದು ಇಟ್ಕೊಂಡಿರ್ರಿ. 3 ಅಮಾವಾಸ್ಯೆ 3 ಕುಳ್ಳು, ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕ್ರಿ ನೀವೇ ತುಪ್ಪ ಹಾಕಿ ಅದಕ್ಕೊಂದ್ ಸ್ವಲ್ಪ ಕೊಬ್ಬರಿ ಗಿಬ್ರಿ ಎಲ್ಲ ಹಾಕಿ ಬೆಂಕಿ ಹಚ್ಚಿ ರುದ್ರ ಓದ್ಬಿಡ್ರಿ. ಸರಿ ಸರಿ ಸರಿ. ಅರ್ಥ ಆಯ್ತಾ? ಅಷ್ಟು ಮಾಡಿದ್ರೆ ಸಾಕು. ಪ್ರತಿ ಅಮಾವಾಸ್ಯೆಗೂ ಮಾಡ್ತಾ ಇರ್ರಿ. 3 ಅಮಾವಾಸ್ಯೆ ಮಾಡ್ಬೇಕ್ರ? ಮಿನಿಮಮ್ 3 ಅಮಾವಾಸ್ಯೆ ಮಾಡ್ರಿ. ಸರಿ ಸರಿ. ಆಯ್ತು. ಮುಂದಿಂದ ಬೇರೆ ಹೇಳ್ತೀನಿ ಎಲ್ಲರಿಗೂ. 10ನೇ ಮನೆ ಅಂತ ಅಂದ್ರೆ ತಂದೆ ತಾಯಿ ಅಲ್ಲ, 10ನೇ ಮನೆ ಅಂದ್ರೆ ಕೆಲ್ಸದ ಮನೆ ಅಂತ ಕರೀತಾರೆ. ಎಲ್ಲರೂ ಕೆಲಸ ಮಾಡೋದು, ನೀವು ಎಲ್ಲಿ ಕೆಲಸ ಮಾಡ್ತಾರೆ, ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ ಅಂತ ಹುಡುಕ್ಬೇಕು ಅಂದ್ರೆ ಅವರ 10ನೇ ಮನೆಯನ್ನ ನೋಡ್ಬೇಕು. 10ನೇ ಮನೆಯಲ್ಲಿ ಯಾವ ಗ್ರಹನೂ ಇಲ್ಲ. 10ನೇ ಮನೆ ಯಾರ್ದು? ಧನುವಿನ ಮನೆ. ಅದು ಧನು ಮನೆ ಅಂದ್ರೆ ಗುರುವಿನ ಮನೆ. ಗುರುವಿನ ದೃಷ್ಟಿ ಇದೆಯಾ? ಗುರುವಿನ ದೃಷ್ಟಿ ಇಲ್ಲ. ಶನಿ ದೃಷ್ಟಿ ಇದೆ 10ನೇ ಮನೆ ಮೇಲೂ. 10ನೇ ಮನೆ ಮೇಲೆ ಶನಿ ದೃಷ್ಟಿ ಇತ್ತು ಅಂದ್ರೆ ಶನಿ ರಿಲೇಟೆಡ್ ಏನಾದ್ರು ಒಂದು ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ. ಈಗ ಸಾಫ್ಟ್ವೇರ್ ನಲ್ಲೇ ಮಾಡ್ತಾರೆ ಅಂತ, ಶನಿ ಅಂದ್ರೆ ಏನು? ಮೆಕ್ಯಾನಿಕಲ್. ಸಾಫ್ಟ್ವೇರ್ ನಲ್ಲೇ ಇದ್ರು ಅವ್ರಿಗೆ ಏನಾಗುತ್ತೆ, ಪ್ರಾಜೆಕ್ಟ್ಸ್ಗಳು ಈ ಮೆಕ್ಯಾನಿಕಲ್ ಕಂಪ್ನಿಗಳಲ್ಲಿ ಪ್ರಾಜೆಕ್ಟ್ ಸಿಕ್ಕಿರ್ತವೆ. ಹಂಗೆ ಅದು ನಾವು 10ನೇ ಮನೆಯನ್ನ ನೋಡಿ ಯಾರು ಯಾವ ಕಾಯಕ ಮಾಡ್ಬೋದು ಅಂತ ಒಂದು ಲೆವೆಲ್ ಅಲ್ಲಿ ಒಂದು ಗೈಡ್ ಮಾಡ್ಬೋದು. ಅದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಅದು ಒಂದೇ ದಿವಸಕ್ಕೇನೆ ಬರೆದು ಹೇಳ್ಕೊಟ್ಟು ಮಾಡಕ್ ಆಗೋದಿಲ್ಲ. ಆದ್ರೆ ಕಾರಕಗಳನ್ನ ತಿಳ್ಕೊಬೇಕು ನಾವು. ಆಮೇಲೆ 11ನೇ ಮನೆ ಅನ್ನೋದಿದೆಯಲ್ಲ, 11ನೇ ಮನೆ ಅನ್ನೋದು ನಮ್ಮ ಭಾಗ್ಯದ ಅದೃಷ್ಟದ ಮನೆ. ಅಂದ್ರೆ ನಮಗೆ ಎಷ್ಟು ಅದೃಷ್ಟ ಇದೆ ಅನ್ನೋದು 11ನೇ ಮನೆಯಿಂದ ನಾವು ಲೆಕ್ಕ ಮಾಡ್ಬೋದು. ಈಗ 11ನೇ ಮನೆಗೆ ಯಾರು ದೃಷ್ಟಿ ಇಟ್ಕೊಂಡಿದ್ದಾರೆ? ಗುರುವಿನ ದೃಷ್ಟಿ ಇದೆ. 11ನೇ ಮನೆ ಗುರುವಿನ ದೃಷ್ಟಿ ಇದೆ, ಲಗ್ನಾಧಿಪತಿ ದೃಷ್ಟಿ ಇದೆ. ಬೇಸಿಕಲಿ ಈಗ ಏನಾಗಿದೆ ಅಂದ್ರೆ, ಗುರು ಅತಿಚಾರಿ ವೇಗಿಯಾಗಿ ರೆಟ್ರೋಗ್ರೇಡೆಡ್ ಆಗಿರೋದಕ್ಕೆ ಸ್ವಲ್ಪ ಗುರುವಿನಲ್ಲೇನೆ ವ್ಯತ್ಯಾಸಗಳಿದಾವೆ. ಆದ್ರೆ ಗುರುವಿನ ಪೂಜೆಯನ್ನು ಚೆನ್ನಾಗಿ ಮಾಡಿದ್ರೆ ದಾಕ್ಷಾಯಣಮ್ಮರ ಮೊಮ್ಮಗನಿಗೆ ಒಂದು ಲೆವೆಲ್ ಅಲ್ಲಿ ಚಲೋ ಆಗೋ ಸಾಧ್ಯತೆ ಇದೆ. ನಾನು ಈಗ 2, 3 ಒಂದು ರುದ್ರಾಭಿಷೇಕ ಮಾಡಕ್ ಹೇಳಿದೆ, ಇನ್ನೊಂದು ಅಮಾವಾಸ್ಯೆ ಪೂಜೆ ಮಾಡ್ಲಿಕ್ಕೆ ಹೇಳಿದೆ, ಇನ್ನೊಂದು ಗುರುವಿನ ಧ್ಯಾನ. ಗುರು ಬ್ರಹ್ಮ ಗುರು ವಿಷ್ಣುನಾರು ಹೇಳ್ಬೋದು. ಓಂ ಗ್ರಾಂ ಗ್ರೀಂ ಗ್ರೌ ಸಹ ಗುರುವೇ ನಮಃ ಅಂತನೂ ಪಠನೆ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ಗುರುವಿನ ಯಾರ್ದಾರು ಮನೇಲಿ ಪಾದ ಪೂಜೆ ಮಾಡ್ತಾ ಇದ್ರೆ ಪಾದೋದಕಗಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟು
ದಿನ ದೇವ್ರ ಪೂಜೆ ಮಾಡಬೇಕಾದ್ರೆ ಆ ಸ್ವಲ್ಪ ಪಾದೋದಕ ಹಾಕಿ ಮುಂದೆ ಬೆಳೆಸ್ಕೊಳ್ತಾ ಇರ್ಬೋದು. ಗೊತ್ತಾಯ್ತಾ? ಪಾದೋದಕ ಇದೆ ನಮ್ಮ ಮನೆಯಲ್ಲಿ. ಹಾ, ಹಂಗೆ ಮಾಡ್ಕೊಳ್ರಿ. ಅದನ್ನ ಹ್ಮ್ ಇದು ಗುರುವಿನ ಇದು 11ನೇ ಮನೆಗೆ ಅಂದ್ರೆ ಈಗ ದೃಷ್ಟಿ ಯಾವ್ದಿದೆ ಅಂತ ನೋಡ್ದೆ. 11ನೇ ಮನೆಗೆ ನಿಮಗೆ ಅದು ದೃಷ್ಟಿ ಇದೆ. 12ನೇ ಮನೆ ಅಂತಂದ್ರೆ 12ನೇ ಮನೆ ಅಂದ್ರೆ ಸೌಖ್ಯದ ಮನೆ. 12ನೇ ಮನೆ ಅಂದ್ರೆ ಆರೋಗ್ಯವಾಗಿ ಇದ್ರೆ ಸೌಖ್ಯವಾಗಿರ್ತೀರಿ, ಇಲ್ಲ ಅಂದ್ರೆ ಮಲ್ಕೊಂಡ್ಬಿಡ್ತೀರಿ. ಒಟ್ಟು ಅದು ಹಾಸಿಗೆಯ ಮನೆ. ಏನಪ್ಪಾ ಹೂವಿನ ಹಾಸಿಗೆನೋ ಮುಳ್ಳಿನ ಹಾಸಿಗೆನೋ ಅನ್ನೋದು ನಮಗೆ ಬಿಟ್ಟಿದ್ದು, ನಮ್ಮ ಕರ್ಮಾನುಸರಣೆಗೆ ಬಿಟ್ಟಿದ್ದು. 12ನೇ ಮನೆ ಹಾಸಿಗೆಯ ಮನೆ. ಇದಕ್ಕೆ ಯಾರ್ದಾರು ಮನೆಯಲ್ಲಿ 12ನೇ ಮನೆ ಗ್ರಹಗಳದ ಗತಿಗಳು ನಡೀತಾ ಇತ್ತು ಅಂದ್ರೆ ಅವರು ಮೆಡಿಕಲ್ ಓದ್ತಾರೋ ಅಥವಾ ಫಾರಿನ್ ಟ್ರಾವೆಲ್ ಮಾಡ್ತಾರೋ, ಇವನ್ನೆಲ್ಲ ನಾವು 12ನೇ ಮನೆಯಿಂದ ಹೇಳ್ಬಹುದು. 12ನೇ ಮನೆ ಈಗ ಯಾರ್ದಾರು 12ನೇ ಮನೆ ಎಮಿನೆಂಟ್ ಆಗಿತ್ತು ಅಂದ್ರೆ ಅವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು ಅಂತ ಅನ್ಕೋಬಹುದು, ಇಲ್ಲ ಫಾರಿನ್ಗೆ ಹೋಗಿ ವರ್ಕ್ ಮಾಡ್ತಾರೆ ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲ 12ನೇ ಮನೆಯಲ್ಲಿ ಏನಾದ್ರು ವ್ಯತ್ಯಾಸಗಳಾಗ್ಬಿಡ್ತು ಅಂದ್ರೆ ಆರೋಗ್ಯಕ್ಕೆ ಹದಗೆಡ ಚಾನ್ಸಸ್ ಇರುತ್ತೆ. ಹಾಗಾಗಿ 12ನೇ ಮನೆನ ನಾವು ನಮ್ಮ ಲಗ್ನಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಮನೆ ಏನು ಅಂದ್ರೆ 12ನೇ ಮನೆ. 12ನೇ ಮನೆ ಸರಿ ಇತ್ತು ಅಂದ್ರೆ ನಮ್ಮ ದೇಹ ಚೆನ್ನಾಗಿರುತ್ತೆ. ಈಗ ನಾವು 12ನೇ ಮನೆಗೆ ಯಾರು ದೃಷ್ಟಿ ಇಟ್ಟಿದ್ದಾರೆ ಅಂತ ನೋಡೋಣ. ಇವರಲ್ಲಿ ಯಾರು ದೃಷ್ಟಿ ಇಟ್ಟಿದ್ದಾರೆ? ಮಂಗಳನ ದೃಷ್ಟಿನೂ ಇಲ್ಲ. ಆದ್ರೆ ದಾಕ್ಷಿಣಮ್ಮ ಮಂಗಳನ ದೃಷ್ಟಿ ಲಗ್ನದ ಮೇಲೆ ಇದೆ. ಲಗ್ನದ ಮೇಲಿದೆ ಮತ್ತೆ ಚಂದ್ರನ ಮೇಲಿದೆ. ಇವು ಇಷ್ಟೇ ಪರಿಹಾರಗಳನ್ನು ಮಾಡ್ಕೊಳ್ರಿ ಸಾಕು. 3 ಪರಿಹಾರ ಕೊಟ್ಟಿದ್ದೀನಿ. ಆ 3 ಪರಿಹಾರ ಕಂಟಿನ್ಯೂಸ್ ಆಗಿ ಭಕ್ತಿ ಇಟ್ಟು ಮಾಡ್ರಿ, ಆಯ್ತಾ? ಸರಿ. ಓಕೆ. ಈಗ ಬೇಸಿಕಲಿ ಒಂದು ಕುಂಡ್ಲಿಯಲ್ಲಿ ಕಾರಕತ್ವಗಳು ಅಂತ ನೋಡ್ಕೊಂಡ್ರಿ. ಇದೇ ಕಾರಕತ್ವಗಳನ್ನ ನಾವು ಇದು ನಮ್ಮ ಲಗ್ನದಿಂದ ನೋಡುವಂತ ಕಾರಕತ್ವಗಳು, ಅರ್ಥ ಆಯ್ತಾ? ಆದ್ರೆ ಬೇಸಿಕಲಿ ಏನಾಗುತ್ತೆ, ಈಗ ನಾವು ಮೇಷದಿಂದನೂ ಒಂದ್ಸಲ ಕಾರಕತ್ವಗಳನ್ನು ನೋಡ್ಬೇಕಾಗುತ್ತೆ ಒಂದೊಂದ್ಸಲ. ಅಂದ್ರೆ 2ನೇ ಲೆವೆಲ್ ಆಫ್ ಅನಲೈಸ್ ಮಾಡ್ಬೇಕು ಅಂತಂದ್ರೆ ಮೇಷದಿಂದ 6ನೇ ಮನೆ ಯಾವುದು? ಮೇಷದಿಂದ 6ನೇ ಮನೆ ಬಂದು ಬುಧ ಮತ್ತು ಮಂಗಳ ಇರುವಂತ ಕನ್ಯಾ ಮನೆ. ಇದಕ್ಕೆ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಅಂತ ಕರೀತಾರೆ. ಏನ್ ಹೇಳ್ರಿ? ಸೂಪರ್ ಇಂಪೋಸಿಷನ್ ಟೆಕ್ನಿಕ್. ಸೂಪರ್. ಈಗ ನಾರ್ಮಲಿ ಮೊದಲನೇ ರೌಂಡ್ ಮಾಡೋದು ಅದು ನಾರ್ಮಲ್ ಟೆಕ್ನಿಕ್. ಇದು ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಅಲ್ಲಿ 6ನೇ ಮನೆಯಲ್ಲಿ ಏನಾಗಿದೆ, ಬುಧ ಮಂಗಳ ಇದ್ದಾನೆ. ಬುಧ ಮಂಗಳ ಇತ್ತು ಅಂತ ಅಂದ್ರೆ ಜನರಲಿ ಏನಾಗುತ್ತೆ, ನ್ಯೂರಾಲಜಿಕಲ್ ಸಮಸ್ಯೆಗಳು ಬರ್ತವೆ. ಬುಧ ಮಂಗಳಗಳು ಇದ್ರೆ ನ್ಯೂರಾಲಜಿಕಲ್ ಅಂತ ಅಂದ್ರೆ ಇದು ಏನು ನ್ಯೂರಾಲಜಿ ಅಂತ ಅಂದ್ರೆ ನರಗಳ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇರ್ತವೆ. ನರ ದೌರ್ಬಲ್ಯಗಳು ಬರೋ ಸಾಧ್ಯತೆ ಇರ್ತವೆ. ಆಮೇಲೆ ಪ್ರತಿಯೊಂದು ಅನಲೈಸ್ ಮಾಡಬೇಕಾದ್ರೆ ಇದನ್ನ ನಾವು ಮೇಷದಿಂದ ಅನಲೈಸ್ ಮಾಡ್ಕೊಂಡು ಬರ್ಬೇಕು. 6ನೇ ಮನೆಯಲ್ಲಿ ಏನಾಗಿದೆ, ಆರೋಗ್ಯ ಸಮಸ್ಯೆ ನೋಡ್ಬೇಕು ಅಂದ್ರೆ, ಮಕ್ಕಳಾಗಿಲ್ಲ ಅಂದ್ರೆ ಇಲ್ಲಿಂದ ಎಲ್ಲಿ ಮೇಷದಿಂದ 5ನೇ ಮನೆ ನೋಡ್ಬೇಕು, ಆಮೇಲೆ ಲಗ್ನದಿಂದ 5ನೇ ಮನೆ ನೋಡ್ಬೇಕು. ಅವೆರಡು ನೋಡ್ಕೊಂಡು ಮಕ್ಳು ಯಾಕಾಗಿಲ್ಲ ಅಂತ ಚೆಕ್ ಮಾಡ್ಬೇಕು. ಆಮೇಲೆ ಮದುವೆ ಯಾಕಾಗಿಲ್ಲ ಅಂತ ಅಂದ್ರೆ ಲಗ್ನದಿಂದ 7ನೇ ಮನೆ ನೋಡ್ಬೇಕು, ಆಮೇಲೆ ಇದರಿಂದ 7ನೇ ಮನೆ ನೋಡ್ಬೇಕು, ಅದರಿಂದ ಮೇಷದಿಂದ 7ನೇ ಮನೆ ನೋಡ್ಬೇಕು. ಅವೆರಡು ನೋಡಿ ಅದ್ರ ಎರಡರದ್ದು ಸಂಬಂಧ ಏನಾದ್ರೂ ಮೂಡಿದಾಗ ಅದರಿಂದ ಒಂದೇನಾಗುತ್ತೆ, ನಿಮ್ಮ ಪ್ರಾಕ್ಟೀಸ್ ಮಾಡಿ 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 ನೂರಾರು ಜನರದ್ದು ಜಾತಕಗಳನ್ನು ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ. ಅಟ್ಲೀಸ್ಟ್ ನೀವೇನ್ ಮಾಡ್ಬೇಕು, ನಿಮ್ಮ ಪರಿಚಯದವ್ರದ್ದು ಹಿಂದೆ ಮುಂದೆ ಹತ್ರ ನೆಂಟರು ಗಿಂಟ್ರು ಎಲ್ಲರದ್ದು ಜಾತಕಗಳನ್ನ ಬರೆದಿಟ್ಕೊಂಡು ಅವ್ರ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಜಾತಕದ ಮೇಲೆ ಗ್ರಿಪ್ ಬರುತ್ತೆ. ಈಗ ನಾನು ಇಷ್ಟು ಹೇಗ್ ಕೊಟ್ಟಿದ್ದೀನಲ್ಲ, ಇಷ್ಟರಲ್ಲೇ ನೀವು ಇನ್ನೂ ಏನು ಕಲಿಬೇಕು ಕಲಿಬಾರ್ದು ಅಂತ ಅಲ್ಲ, ಇನ್ನೂ ಕಲೀಲಿಕ್ಕೆ ಈಗ ನಾನು ಹೇಗ್ ಕೊಟ್ಟಿದ್ದು ಸಾಗರದಲ್ಲಿರೋ ಒಂದು ಸಣ್ಣ ತಂಬಿಗೆ ಅಷ್ಟು, ಅರ್ಥ ಆಯ್ತಾ? ಈ 3 ದಿನದಲ್ಲಿ ಹೇಗ್ ಕೊಟ್ಟಿದ್ದು. ಆದ್ರೆ ಬೇಸಿಕಲಿ ನಾನು ಇಷ್ಟು ಹೇಗ್ ಕೊಟ್ಟಿದ್ನೆ ನೀವು ಕ್ಲೀನ್ ಆಗಿ ಇವತ್ತು ಏನೇನ್ ಹೇಗ್ ಕೊಟ್ಟೆ ನಿರ್ವಾಣ? ಉಚ್ಚ ರಾಶಿಗಳು ಯಾವುವು, ನೀಚ ರಾಶಿಗಳು ಯಾವ್ಯಾವು ಅಂತ ಹೇಳಿದ್ರೆ ಆಯ್ತಾ. ಆಮೇಲೆ ಅದ್ರದ್ದು ಯಾವ್ದು ಗ್ರಹಗಳದ್ದು ಇದು ಚಂದ್ರಗ್ರಹದ್ದು ಮತ್ತೆ ಸೂರ್ಯಂದು ಸೇನಾಧಿಪತಿ.
ಅದು ಅವ್ರು ಬಣ್ಣ, ಯಾಕೆ ಅವ್ರು ಯಾಕೆ ಧಾನ್ಯ. ಅಲ್ಲೇ ಹೋಗಿ ಹುಚ್ಚಾಗಿದ್ದಾರೆ, ಅಲ್ಲೇ ಹೋಗಿ ನೀಚೆ ಯಾಕೆ ಆಗಿದ್ದಾರೆ ಅಂತ ಹೇಳಿದೆ. ಹೌದು. ಆಮೇಲೆ ಲಗ್ನದ ಬಗ್ಗೆ ಹೇಳ್ಕೊಟ್ರಿ. ಲಗ್ನ ಹೆಂಗ್ ಕಂಡಿಡಿಬೇಕು, ಅದನ್ನೆಲ್ಲ ಹೇಳ್ಕೊಟ್ಟಿದೀನಿ. ಆಮೇಲೆ ದೃಷ್ಟಿ ಹೆಂಗೆ ನೋಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೀನಿ. ಹೌದು. ಆಮೇಲೆ ಆ ಗ್ರಹಗಳು ಯಾವ ನಕ್ಷತ್ರದಲ್ಲಿದಾವೆ ಅನ್ನೋದು ಹೇಳ್ಕೊಟ್ಟಿದೀನಿ. ಆ ನಕ್ಷತ್ರದ ಡಿಗ್ರಿಗಳು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿದೀನಿ. ಅರ್ಥ ಆಯ್ತಾ? ಹಿಂದೂ ಕ್ಯಾಲೆಂಡರ್ ನೋಡ್ಬೋದು, ಅಸ್ಟ್ರೋ ಸೇಜ್ ನೋಡ್ಕೋಬಹುದು. ಆಮೇಲೆ ನವಾಂಶ ಅಂತ ಒಂದಿದೆ, ಅವು ಏನು ಬೇಡ ಈಗ. ನವಾಂಶಗಳು ಮತ್ತೆ ಮ್ಯಾಚ್ ಮೇಕಿಂಗು ನಾವು ಇದ್ರಲ್ಲಿ ಇಡೋದ್ ಬೇಡ. ಬೇಸಿಕ್ ಕುಂಡಲಿ ಅನಾಲಿಸಿಸ್ ಮಾಡ್ಲಿಕ್ಕೆ, ಬೇಸಿಕ್ ಪಂಚಾಂಗ ತೆಗಿಲಿಕ್ಕೆ, ಈಗ ಏನಾಗುತ್ತೆ, ಸ್ಥಿರ ರಾಶಿ ಯಾವುದು, ಚರ ರಾಶಿ ಯಾವುದು, ಆಮೇಲೆ ದ್ವಿಸ್ವಭಾವ ರಾಶಿಗಳು ಯಾವ್ಯಾವು, ಇವನ್ನೆಲ್ಲ ನೋಡೋದು ಗೊತ್ತಿರ್ಬೇಕು. ಸ್ಟ್ರಾಂಗ್ ಆಯ್ತು ಅಂದ್ರೆ ಸ್ವಲ್ಪ ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ನೀವು ಇವನ್ನೆಲ್ಲ ಅನಲೈಸ್ ಮಾಡಿ, ಬೇಕಾದ್ರೆ ಇನ್ನೊಂದ್ 4-5 ತಿಂಗಳು ಬಿಟ್ಟು ಇನ್ನೊಂದ್ಸಲ ಕ್ಲಾಸ್ ಇಡೋಣಂತೆ. ಖಂಡಿತ ಖಂಡಿತ. ಸರಿನಾ? ಈಗ ನನಗೆ ನೀವು ಏನ್ ಮಾಡಿ ಅಂದ್ರೆ, ನಾನು ಅದೊಂದು ಚಾರ್ಟ್ ಕಳ್ಸಿದೀನಲ್ಲ, ಒಂದ್ 25-30 ಕುಂಡ್ಲಿ ಹಾಕೊಂಡು ನೀವು ಅವರು ಧರ್ಮ ತ್ರಿಕೋಣದಲ್ಲಿ ಯಾರ್ಯಾರಿದ್ದಾರೆ, ಅರ್ಥ ತ್ರಿಕೋಣದಲ್ಲಿ ಯಾರ್ಯಾರಿದ್ದಾರೆ, ಬರೀ ಇಷ್ಟೇ ನೋಡ್ಬಿಡಿ. ರಾಹುದಲ್ಲಿ, ರಾಹು ತ್ರಿಕೋಣದಲ್ಲಿ ರಾಹು ಯಾವ ತ್ರಿಕೋಣದಲ್ಲಿ ಬಂದಿರ್ತಾನಲ್ಲ, ಅವನು ಕಾಮ ತ್ರಿಕೋಣದಲ್ಲಿ ಬಂದಿದ್ನಾ, ಕೆಲಸ ನಿಮ್ದು ಆಸೆ ಪಟ್ಟು ಆ ಆಸೆ ಮಾಡ್ಕೊಂಡು ಆ ಯಾವ ಮನೇಲಿ ಬಂದಿದ್ದಾನೆ ನೋಡ್ಕೊಂಡು ಅದನ್ನ ಮಾಡ್ಕೋತಾ ಹೋಗ್ಬೇಕು. ಈ ಕೇತು ಯಾವ ತ್ರಿಕೋಣದಲ್ಲಿ ಬಂದಿರ್ತಾನಲ್ಲ, ಆ ಗ್ರಹಗಳ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅರ್ಥ ಆಯ್ತಾ? ಇಷ್ಟು ನೀವು ಮಾಡ್ಕೋತಾ ಇದ್ರೆ ಇದಿಷ್ಟು ನೀವು ಒಂದ್ 3-4 ತಿಂಗಳು ಪ್ರಾಕ್ಟೀಸ್ ಮಾಡ್ರಿ. ನನಗೆ ಯಾವಾಗ ಬೇಕೋ ಅವಾಗ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಎಲ್ಲರ ಹತ್ರ ಇದೆಯಲ್ಲ, 9731073511. ಕಾಂಟ್ಯಾಕ್ಟ್ ಮಾಡಿ, ಪರ್ಸನಲಿ ಮೆಸೇಜ್ ಮಾಡಿ. ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ 1 ವಾರದಲ್ಲಂತೂ ರೆಸ್ಪಾಂಡ್ ಮಾಡಿರ್ತೀನಿ, ಯಾವ್ದಾದ್ರು ಕುಂಡ್ಲಿ ಕಳ್ಸಿದ್ರೆ. ಅಜ್ಜಿ, ಅದೇ ನೀವು ಒಂದು ಚಾರ್ಟ್ ಕಳ್ಸಿದಿರಲ್ಲ, ಅದ್ರಲ್ಲೇ ಒಂದು ಮಾಡಿ ಕಳಿಸ್ಬೋದಲ್ಲ ನಿಮ್ಗೆ? ಏನ್ನ ಅದೇ ಕೆಲವು ಕುಂಡಲಿ ನನಗೆ ಕಳಿಸ್ಬೇಕು ಅಂತ ಇಲ್ಲ, ನೀವು ಮಾಡ್ಕೊಳ್ರಿ. ಅಲ್ಲ, ನಾವೊಂದ್ಸತಿ ನಮ್ಗೊಂದು ಇದಾಗತ್ತೆ. ಅಂದ್ರೆ ನಾನು ಆ 25 ಅನಲೈಸ್ ಮಾಡಬೇಕಾದ್ರೆ ಇವತ್ತೇ ನಿಮ್ ಎದುರಿಗೆ ಇದ್ದಿದ್ರೆ ನಾನು ಅನಲೈಸ್ ಮಾಡ್ಬಿಡ್ತಿದ್ದೆ ಎಲ್ಲರದನ್ನು. ಕರೆಕ್ಟಾ? ಈಗ ನನಗೇನಾಗುತ್ತೆ ಅಂದ್ರೆ 25 ಅನಲೈಸ್ ಮಾಡ್ಬೇಕು ಅಂದ್ರೆ 25 ಕುಂಡ್ಲಿಗಳನ್ನ ಎದುರು ಇಟ್ಕೋಬೇಕು. ಆಮೇಲೆ ಅದು ನೀವು ಬರ್ದಿದ್ ಸರಿ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಈಗ ಬೇಸಿಕಲಿ ಇಲ್ಲೇನೆ ನೋಡ್ತೀವಲ್ಲ, ಇಲ್ಲಿ ಚಂದ್ರ, ಈಗ ಚಂದ್ರ ಯಾವ್ದು ಧರ್ಮ ತ್ರಿಕೋಣದಲ್ಲಿದ್ದಾನೆ, ಆಮೇಲೆ ರಾಹು ಯಾವ ತ್ರಿಕೋಣದಲ್ಲಿದ್ದಾನೆ, ಇವನ ಅರ್ಥ ತ್ರಿಕೋಣದಲ್ಲಿದ್ದಾನೆ, ಆಮೇಲೆ ಶನಿ ಕಾಮ ತ್ರಿಕೋಣದಲ್ಲಿದ್ದಾನೆ, ಗುರು ಜಲ ತ್ರಿಕೋಣ ಅಥವಾ ಮೋಕ್ಷ ತ್ರಿಕೋಣದಲ್ಲಿದ್ದಾನೆ, ಕೇತು ಮೋಕ್ಷ ತ್ರಿಕೋಣದಲ್ಲಿದ್ದಾನೆ, ಸೂರ್ಯ ಮತ್ತು ಶುಕ್ರ ಇವ್ರು ಯಾವ್ದ್ರಲ್ಲಿದ್ದಾರೆ, ಶನಿ ಜೊತೆಗೆ ಸೂರ್ಯ ಶುಕ್ರ ಶನಿ ಇವರು 3 ಜನನು ಕಾಮ ತ್ರಿಕೋಣದಲ್ಲಿದ್ದಾರೆ. ಕರೆಕ್ಟಾ? ಬುಧ ಮತ್ತು ಮಂಗಳ ಅರ್ಥ ತ್ರಿಕೋಣದಲ್ಲಿದ್ದಾರೆ. ಈ ತರ ತ್ರಿಕೋಣಗಳನ್ನ ಹಾಕೊಂಡು ಹೋಗ್ರಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಕೇತು ಇದ್ದಿದ್ದ ತ್ರಿಕೋಣನ ಮುಟ್ಟೋದೇನು ಅವಶ್ಯಕತೆ ಇಲ್ಲ. ರಾಹು ಇದ್ದ ತ್ರಿಕೋಣದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿ. ಈಗ ಎಲ್ಲಾ ಕಾರಕತ್ವಗಳನ್ನು ಹೇಳಿದೀನಿ ನಾನು, ನಮ್ಮ ದೇಹದ ಭಾಗಗಳಿಂದ ಹಿಡಿದು, ನಮ್ಮ ರಿಲೇಶನ್ಶಿಪ್ ಗಳಿಂದ ಹಿಡಿದು. ಹೌದಾ? 9ನೇ ಮನೆ ಅಂದ್ರೆ ತಂದೆ ಮನೆ, 4ನೇ ಮನೆ ಅಂದ್ರೆ ತಾಯಿ ಮನೆ. ಅರ್ಥ ಆಯ್ತಾ? 3ನೇ ಮನೆ ಅಂದ್ರೆ ಅಣ್ಣ ತಮ್ಮಂದಿರ ಮನೆ ಅಥವಾ ಕೈಕಾಲುಗಳ ಮನೆ. ಕೈಕಾಲುಗಳು ನಮಗೆ 3ನೇ ಮನೆಯಲ್ಲಿ ಏನಾದ್ರು ತೊಂದರೆ ಇತ್ತು ಅಂತ ಅನ್ಕೊಳ್ಳಿ. ಆಮೇಲೆ ಇನ್ನೊಂದು 2-3 ಕಾನ್ಸೆಪ್ಟ್ ಕ್ವಿಕ್ ಆಗಿ ಹೇಳ್ತೀನಿ. ಏನು ಅಂದ್ರೆ ವಿಪರೀತ ರಾಜಯೋಗ. ಯಾರು ಕೇಳಿದೀರಾ? ಗಜಕೇಸರಿ ಯೋಗ ಅಂತನಾ? ಈ ಗಜಕೇಸರಿ ಯೋಗನು ಹೇಳ್ತೀನಿ ಬೇಕಾದ್ರೆ ನೀವು ಕೇಳಿರೋದಕ್ಕೆ. ವಿಪರೀತ ರಾಜಯೋಗ ಅಂತ ಅಂದ್ರೆ ಏನು ಅಂದ್ರೆ 6ರ ಅಧಿಪತಿ 6ರಲ್ಲಾದ್ರೂ 8ರಲ್ಲಾದ್ರೂ 12ರಲ್ಲಾದ್ರೂ ಇದ್ರೆ ಅದಕ್ಕೆ ವಿಪರೀತ ರಾಜಯೋಗ ಅಂತ ಕರೀತಾರೆ. ಅಥವಾ 8ರ ಅಧಿಪತಿ 6, 8, 12ರಲ್ಲಿದ್ರೆ ಅದು ವಿಪರೀತ ರಾಜಯೋಗನೆ. 12ರ ಅಧಿಪತಿ 6, 8, 12ರಲ್ಲಿದ್ರೆ ಇವಕ್ಕೆ ದುಸ್ಥಾನಗಳು ಅಂತ ಕರೀತಾರೆ. ಈ ದುಸ್ಥಾನ ಅಧಿಪತಿಗಳು ತಮ್ಮ ಇನ್ನೊಂದು ದುಸ್ಥಾನದಲ್ಲೋ ಅಥವಾ ತಮ್ಮ ಸ್ವಂತ ದುಸ್ಥಾನದಲ್ಲೋ ಇದ್ರೆ ಅವು ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂದ್ರೆ ಏನಾಗುತ್ತೆ,
ಕಷ್ಟ ಸಿಕ್ಕಾಪಡೆ ಕೊಟ್ಟು ಆಮೇಲೆ ಒಂದೇ ಸಲಿಗೆನೆ ಸುಖ ಕೊಡ್ತವೆ ಏನ್ರಿ. ಡ್ಯಾಮ್ ಕಟ್ಟ ತುಂಬಾ ಕಣ್ಣೀರ್ ತುಂಬಿಸಿ ಒಂದೇ ಸಲಿಗೆ ಫ್ಲಡ್ ಗೇಟ್ ಓಪನ್ ಮಾಡ್ತವೆ. ಇದು ವಿಪರೀತ ರಾಜಯೋಗ. ಆಮೇಲೆ ಇನ್ನೊಂದು ರಾಜಯೋಗ ಇದೆ, ನೀಚ ಭಂಗ ರಾಜಯೋಗ ಅಂತ. ವಿಪರೀತ ರಾಜಯೋಗ ಅಂದ್ರೆ ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲಿ ಹೋಗಿ ಕೂತ್ಕೊಂಡಿದ್ರೆ 6, 8, 12 ಅಧಿಪತಿಗಳು 6, 8, 12ರಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂತಿದ್ರೆ ಅದು ವಿಪರೀತ ರಾಜಯೋಗ ಆಗಿ ಆಗುತ್ತದೆ. ಅರ್ಥ ಆಯ್ತಾ? ನೀಚ ಭಂಗ ರಾಜಯೋಗ ಅಂದ್ರೆ ಏನು? ಈಗ ಹೆಸರು ಹೇಳೋ ಪ್ರಕಾರನೇ ನೀಚ ಭಂಗ ಅಂದ್ರೆ ಏನಾದ್ರೂ ಈಗ ಯಾವ್ದಾದ್ರು ಒಂದು ಗ್ರಹ ನೀಚತ್ವದಲ್ಲಿ ಇದ್ದರೆ ಅಲ್ಲಿ ಅದು ಲಗ್ನದಿಂದ 1, 4, 7, 10ರಲ್ಲಿ ಬಂದರೆ ನೀಚ ಭಂಗ ರಾಜಯೋಗ ಉಂಟಾಗುತ್ತದೆ. ಈ ಕುಂಡ್ಲಲ್ಲಿ ಯಾವ್ದು ನೀಚ ಯಾವ್ದಿದೆ ಇದ್ರಲ್ಲಿ ಹೇಳ್ರಿ ನೋಡೋಣ. 5 ಹೆಂಗೆ ನೀಚ ಇದೆಯೋ? ಗುರು ಉಚ್ಚ ಇದೆ. 1, 4, 7, 10ರಲ್ಲಿ ಬಂದ್ರೆ ನೀಚ ಭಂಗ ರಾಜಯೋಗ ಆಗ್ತದೆ. ಈ ಕುಂಡ್ಲಲ್ಲಿ ಸೂರ್ಯ ನೀಚನಾಗಿದ್ದಾನೆ. ಇವನಿಗೆ ನೀಚ ಭಂಗ ರಾಜಯೋಗ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಬಾಡಿ ಹಾರ್ಟ್ ಹಂಗಲ್ಲ, ಬಾಡಿ ಹಾರ್ಟ್ ಎಲ್ಲ ಲೆಕ್ಕ ಹಾಕ್ಬೇಡ, ಬರೀ ಮನೆಗಳ ಲೆಕ್ಕ ಹಾಕು ಅಷ್ಟೇ. 1, 4, 7, 10ರಲ್ಲಿ ಇತ್ತು ಅಂದ್ರೆ ಏನು 1, 4, 7, 10ರಲ್ಲಿ ಬಂತು ಅಂದ್ರೆ ನೀಚ ಆಯ್ತು ಅಂದ್ರೆ ಅದು ನೀಚ ಭಂಗ ಆಗುತ್ತೆ. ನೀಚ ಅಂದ್ರೆ ಏನು? ಈಗ ಸೂರ್ಯ ಇಲ್ಲಿ ನೀಚನಾಗಿದ್ದಾನ? ಇವರು ತುಲಾ ರಾಶಿಯಲ್ಲಿ ಸೂರ್ಯ ಇದ್ರೆ ನೀಚ ತಾನೆ, ಕರೆಕ್ಟಾ? ಇವರಿಗೆ ಈಗ ಉಚ್ಚ ಯಾರ್ಯಾರಿದ್ದಾರೆ? ಇವರಿಗೆ ಉಚ್ಚ ಯಾರ್ಯಾರಿದ್ದಾರೆ? ಗುರು ಮತ್ತು ಬುಧ ಇಬ್ರು ಉಚ್ಚ ಇದ್ದಾರೆ. ಸ್ವಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಈಗ ಇದು 1, 4, 7, 10ರಲ್ಲಿ ಬರೋದಿಲ್ಲ. ಇದೇನಾಗುತ್ತೆ? ಸೂರ್ಯ 8ನೇ ಮನೇಲಿ ಬರ್ತಾನೆ. ಆದ್ರೆ ಸೂರ್ಯ ಸ್ವರಾಶಿಯಲ್ಲಿರುವಂತ ಶುಕ್ರನ ಜೊತೆಗಿರ್ತಾನೆ. ಹಂಗಾಗಿ ಇಲ್ಲಿ ನೀಚ ಭಂಗ ಆಗುವಂತ ಒಂದು ಪರಿಕಲ್ಪನೆ ಬರ್ಬೋದು. ಆದ್ರೆ ಏನಾಗುತ್ತೆ, ಅಕಸ್ಮಾತ್ ಇಲ್ಲೇ ಶನಿ ಇತ್ತು ಅನ್ರಿ, ಸೂರ್ಯನ ಜೊತೆಗೆ ಶನಿ ಇದ್ದಿದ್ರೆ ನೀಚ ಭಂಗ ರಾಜಯೋಗ ನೀಚ ಭಂಗ ರಾಜಯೋಗದ 2ನೇ ಫಾರ್ಮುಲಾ ಏನು ಅಂದ್ರೆ, ನೀಚವಾದ ಒಂದು ಗ್ರಹವು ಉಚ್ಚ ಗ್ರಹದ ಜೊತೆಗೆ ಇದ್ದರೆ, ಆ ಕ್ಷೇತ್ರದ ಉಚ್ಚ ಗ್ರಹದ ಜೊತೆಗಿದ್ದರೆ ಅದು ನೀಚ ಭಂಗ ಆಗುತ್ತದೆ. ಈಗ ಮೇಷದಲ್ಲಿ ಶನಿ ನೀಚ, ಕರೆಕ್ಟಾ? ಅದೇ ಜಾಗದಲ್ಲಿ ಸೂರ್ಯನೂ ಇದ್ದು ಶನಿನೂ ಇತ್ತು ಅಂದ್ರೆ ಶನಿಯ ನೀಚತ್ವ ಹೋಗುತ್ತದೆ. ಅರ್ಥ ಆಯ್ತಾ? ಇದು ನೀಚ ಭಂಗ ರಾಜಯೋಗದ ಒಂದು ಪರಿಕಲ್ಪನೆ. ಆಮೇಲೆ ಬಹಳ ರಾಜಯೋಗಗಳಿದಾವೆ, 100 ರಾಜಯೋಗಗಳಿದಾವೆ. ಆ 100 ರಾಜಯೋಗಗಳು ಹೆಂಗಿರ್ತವೆ ಅಂತಂದ್ರೆ, ಈಗ 2ನೇ ಮನೆ ಅಧಿಪತಿ 11ನೇ ಮನೆಗೆ ಹೋದ್ರೆ ಅದೊಂದು ರಾಜಯೋಗ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಅಂತ ಬಹಳ ರಾಜಯೋಗಗಳಿದಾವೆ. ಹಂಗಾಗಿ ರಾಜಯೋಗಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಈ ಮೇಜರ್ ಈಗ ಇದು ಗಜಕೇಸರಿ ಯೋಗ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ಈಗ ಚಂದ್ರನಿಂದ 4 ಮನೆಯಲ್ಲಿ ಗುರು ಇದ್ದರೆ, 1, 4, 7, 10ರಲ್ಲಿ ಗುರು ಇದ್ದರೆ, ಅಥವಾ ಚಂದ್ರನಿಂದ 1, 4, 7, 10ರಲ್ಲಿ ಗುರು ಇದ್ದರೆ, ಹಾಗೂ ಅವರ ಲಗ್ನವು ಮೇಷ, ವೃಷಭ, ಆಮೇಲೆ ಇದು ಗಜಕೇಸರಿ ಯೋಗ ಲೆಕ್ಕ ಹಾಕೋದು ನಿಮಗೆ ಕಷ್ಟ ಆಗುತ್ತೆ, ಬರ್ಕೊಳ್ಳಿ ಬೇಕಾದ್ರೆ. ಆದ್ರೆ ಜನರಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಫಸ್ಟ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಚಂದ್ರನಿಗೂ ಗುರುಗೂ 4 ಮನೆ ಅಂತರದಲ್ಲಿ ಇದ್ರು ಅಂದ್ರೆ ಅದು ಒಂದು ಗುರು ಇದ್ರದ್ದು ಏನಪ್ಪ, ಗಜಕೇಸರಿ ಯೋಗದ ಮೊದಲನೇ ಒಂದು ಪ್ಯಾರಾಮೀಟರ್. ಚಂದ್ರ ಮತ್ತು ಗುರು ಒಟ್ಟಿಗೆ ಇದ್ದು, ಚಂದ್ರನಿಂದ ಗುರು 4 ಮನೆ ದೂರದಲ್ಲಿದ್ದು, 7 ಮನೆ ದೂರದಲ್ಲಿದ್ದು, 10 ಮನೆ ದೂರದಲ್ಲಿದ್ರೆ ಆಮೇಲೆ ಅದು ಮೀನ, ಮೇಷ, ಆಮೇಲೆ ವೃಶ್ಚಿಕ ಮತ್ತು ಕಟಕ,
ಹಾಗೂ ವೃಷಭ ಲಗ್ನ ಆಗಿದ್ರೆ ಅವರಿಗೆ ಗಜಕೇಸರಿ ಯೋಗ ಅಂತ ಕರೀತಾರೆ. ಓಕೆ. ಹಂಗೇನೆ ಬಹಳ ಯೋಗಗಳಿದಾವೆ. ಬುಧಾದಿತ್ಯ ಯೋಗ ಅಂತ ಒಂದಿದೆ. ಬುಧ ಆದಿತ್ಯ ಯೋಗ ಅಂತಂದ್ರೆ ಏನು ಅಂದ್ರೆ ಈಗ 1, 4, 7, 10ರಲ್ಲಿ 1, 4, 7, 10, 11ರಲ್ಲಿ ಇದು ಇತ್ತು ಅಂದ್ರೆ ಏನಂದ್ರೆ ಸೂರ್ಯ ಮತ್ತು ಬುಧ ಇದ್ದರೆ ಬುಧ ಆದಿತ್ಯ ಯೋಗ ಅಂತ ಉಂಟಾಗ್ತದೆ. ಅರ್ಥ ಆಯ್ತಾ? ಹಾಗೆ ಮಹಾಪುರುಷ ಯೋಗಗಳು ಅಂತ ಇದಾವೆ. ಶನಿಯಿಂದ ಮಹಾಪುರುಷ ಯೋಗ ಇರುತ್ತೆ, ಮಂಗಳನಿಂದ ಮಹಾಪುರುಷ ಯೋಗ ಇದೆ, ಆಮೇಲೆ ಹೀಗೆ ಬುಧನಿಂದನೂ ಮಹಾಪುರುಷ ಯೋಗ ಇದಾವೆ. ಪ್ರತಿಯೊಂದು ಇದರಿಂದನೂ ಮಹಾಪುರುಷ ಯೋಗ ಅಂತ ಮಹಾಪುರುಷ ಯೋಗಗಳು ಉಂಟಾಗ್ತವೆ. ಎಷ್ಟು ಯೋಗ ಅಂತ ಹೇಳ್ಬೋದಾ? ಎಷ್ಟು ಯೋಗಗಳು ಇದೆ ಅಂತ ಹೇಳ್ಬೋದಾ? ಅಯ್ಯೋ 200-300 ಮೇಲೆ ಯೋಗಗಳಿದಾವಪ್ಪ. ಓಯಪ್ಪ. ಹಂಗಾಗಿ ಅವನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. 11 ಬುಧ ಮತ್ತು ಸೂರ್ಯರು ಜೊತೆಗಿದ್ರೆ ಬುಧಾದಿತ್ಯ ಯೋಗ ಅಂತ ಬರ್ತದೆ. ಈಗ ಬುಧಾದಿತ್ಯ ಯೋಗ ಅಂದ್ರೆ ಏನಾಗುತ್ತೆ, ಇದನ್ನ ಬೇಸಿಕಲಿ ಬುಧ ಮಿಥುನ ಲಗ್ನ ಮತ್ತು ಕನ್ಯಾ ಲಗ್ನದವರಿಗೆ ಬುಧ ಮತ್ತು ಸೂರ್ಯರು 1, 4, 7, 10, 11ರಲ್ಲಿ ಇದ್ದರೆ ಅದು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಸಾಶಾ ಯೋಗ ಅಂತ ಒಂದಿದೆ. ಯೋಗಗಳು ಬಹಳ ಇದಾವೆ. ಯೋಗಗಳ ಬಗ್ಗೆ ಇನ್ನೊಂದು ಕ್ಲಾಸ್ ನಲ್ಲಿ ತಗೊಳ್ತೀನಿ ನಾನು ಯಾವಾಗಾದ್ರೂ. ಅವು ಯೋಗಗಳದ್ದು ಈಗ ಯೋಗಗಳು ಯಾವಾಗ ವರ್ಕ್ ಆಗ್ತವೆ, ಯಾವಾಗ ವರ್ಕ್ ಆಗೋದಿಲ್ಲ, ಅದಕ್ಕೆ ಎಲ್ಲದಕ್ಕೂ ಒಂದು ಇದು ಇರುತ್ತೆ, ಲಿಮಿಟೇಷನ್ಸ್ ಇರ್ತವೆ. ಎಲ್ಲಾ ಟೈಮ್ ನಲ್ಲೂ ಒಂದು ಯೋಗ ಅನ್ನೋದು ವರ್ಕ್ ಆಗೋದಿಲ್ಲ. ಆಯ್ತಾ? ಆಯ್ತು. ಮತ್ತೆ ಯಾರಿಗಾರು ಪ್ರಶ್ನೆಗಳು ಏನಾರು ಇದಾವ? ಧನ್ಯವಾದಗಳು ಗಂಗಣ್ಣವರು ಎಲ್ಲ ಸಲಹೆ ಕೊಟ್ಟದಕ್ಕೆ. ಧನ್ಯವಾದಗಳು. ಎಲ್ಲರೂ ಸೇರಿ ಮಹಾಗಣಪತಿಯನ್ನ ಧ್ಯಾನ ಮಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ಮತ್ತೆ ಟೋಟಲ್ ಕೋರ್ಸ್ ಅನ್ನ ಇಲ್ಲಿಗೆ ಮುಗಿಸೋಣ. ನಿಮ್ದು ನೆಕ್ಸ್ಟ್ ಯಾವಾಗ ಫ್ರೀ ಆಗಿದ್ದಾಗ ನೆಕ್ಸ್ಟ್ ಇದನ್ನ ಯಾವಾಗ ನೋಡ್ಕೊಂಡು ಕಂಟಿನ್ಯೂಟಿ ರಜಾ ಬಂದ್ರ ಸೇಮ್ ಹೆಂಗ್ ಮಾಡಿದ್ರಿ ಅದನ್ನ ಇದ್ ಮಾಡೋಣ. ಮಾಡೋಣಂತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಹೇ. ಪಂಚಾನನ ತನುರ್ಭೂತಂ ಪಂಚಾಕ್ಷರ ಅನುಪಮಂ ಪಂಚಸೂಕ್ತ ಕೃತ್ವ ವಂದೇ ಪಂಚಾಚಾರ್ಯಾನ್ ಜಗದ್ಗುರುಂ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಇನ್ನ ಇದ್ರ ಕ್ಲಾಸ್ ಶುರುವಾಗುತ್ತೆ, ನಮ್ದು ರುದ್ರದ ಕ್ಲಾಸ್. ಎಲ್ಲರಿಗೂ ಶರಣಾರ್ಥಿಗಳು. ರುದ್ರ ಮತ್ತು ಸಿದ್ಧಾಂತ ಶಿಖಾಮಣಿ ಕಲಿಬೇಕು ಅಂದವರು ಇಲ್ಲೇ ಇದ್ದು ಮುಂದುವರ್ಸೋಣ.